ಸರ್ ನಮಸ್ಕಾರ. ಎಲ್ರಿಗೂ ನಮಸ್ಕಾರ ಸರ್. ನಮ್ಮ ಹೆಸರು ಸರ್ ಕಾಳಿಹುಂಡಿ ಶಿವಕುಮಾರ್ ಅಂತ ಮೈಸೂರಿಂದ. ಈ ಒಂದು ಎಕ್ಸಿಬಿಷನ್ ಮಾಡಿದ್ದೀರಾ, ಏನು ಎಕ್ಸಿಬಿಷನ್ ಅದು? ಸರ್ ಇದು ದಯಮಾಡಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸ್ವಲ್ಪ. ಮೊದಲಿಗೆ ನನ್ನೆಲ್ಲ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಗೂ ಕೂಡ ಸರ್. ಈ ಒಂದು ಪ್ರದರ್ಶನ ಅಂದ್ರೆ, ನಾನು ಮೂಲತಃ HD ಕೋಟೆ ತಾಲೂಕು, ಈಗ ಸರಗೂರು ತಾಲೂಕು ಕಾಳಿಹುಂಡಿ ಗ್ರಾಮದವನು. ಆದರೆ ಮೈಸೂರಲ್ಲಿ ಉದ್ಯೋಗ ನಿಮಿತ್ತ ಮೈಸೂರು ಬಂದಿದ್ದೇವೆ. ನಾನು ವೃತ್ತಿಯಲ್ಲಿ ಸರ್ಕಾರಿ ನೌಕರ, ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಲೆಕ್ಕಾಧೀಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಜೊತೆಗೆ ನನ್ನ ಒಂದು ಮೈಸೂರು ರಾಮಕೃಷ್ಣ ನಗರದಲ್ಲಿ ವಾಸವಾಗಿದ್ದೇನೆ. ನನ್ನ ಒಂದು ವೃತ್ತಿ ಜೊತೆಗೆ ಪ್ರವೃತ್ತಿ ಪತ್ರಿಕೆಗಳನ್ನ ಓದುವುದು. ನಾನು ಕಳೆದ 25 ವರ್ಷಗಳಿಂದ ರಾಜ್ಯದ ಎಲ್ಲಾ ಪತ್ರಿಕೆಗಳನ್ನ ಕೊಂಡುಕೊಂಡು ಜೊತೆಗೆ ಸಂಗ್ರಹ ಮಾಡಿದ್ದೇನೆ. ಅದರ ಪ್ರತಿಫಲವಾಗಿನೇ ಆ ಒಂದು ಸಂಗ್ರಹದಲ್ಲಿ ಎಕ್ಕೆ ತೆಗೆದಿದ್ದು ಗಣಪತಿಯ ಒಂದು ಪ್ರದರ್ಶನ. ಅಂದ್ರೆ ಪತ್ರಿಕೆಗಳಲ್ಲಿ ಬಂದಿರುವ ಲೇಖನದ ಜೊತೆಗೆ ಸುದ್ದಿಯ ಮಾಹಿತಿಯನ್ನ ಒಂದೆಲ್ಲ ಒಂದು ಪತ್ರಿಕೆ ಕಟ್ ಮಾಡಿ ಅದನ್ನ ಒಂದ್ ಕಡೆ A4 ಸೈಜ್ ಅಂಟಿಸಿ ಅದನ್ನ ಒಂದು ಲ್ಯಾಮಿನೇಷನ್ ತರ ಮಾಡಿ ಪ್ರತಿ ವರ್ಷ ಪ್ರದರ್ಶನ ಮಾಡುತ್ತಾ ಬರ್ತಾ ಇದ್ದೀನಿ. ಈ ಗಣಪತಿ ಸಂಗ್ರಹ ಮಾಡಬೇಕು ಅಂತ ನಿಮಗೆ ಮನಸ್ಸಿಗೆ ಬಂದಿದ್ದು ಹೇಗೆ? ಸರ್, ನಾನು 98ರಲ್ಲಿ ನಮ್ಮ ತಂದೆ ಎಕ್ಸ್ಪೈರ್ ಆದ್ರು. 97ರಲ್ಲಿ ಅವರು ಪ್ರೌಢಶಾಲಾ ಶಿಕ್ಷಕರಾಗಿದ್ರು, KM ವೀರಭದ್ರಯ್ಯ ಅಂತ. ಅವರು ಎಕ್ಸ್ಪೈರ್ ಆಗಿದ್ದಾರೆ. ನಮ್ಮ ತಾಯಿ ಸೌಭಾಗ್ಯಮ್ಮ ಅಂತ ಇದ್ದಾರೆ. ನನ್ನ ತಮ್ಮದಿರೆಲ್ಲ ಮೈಸೂರಲ್ಲಿ ವಾಸವಾಗಿದ್ವಿ. ಏಕೆ ಅಂದ್ರೆ ನಾನು 98ರಲ್ಲಿ ಅವರ ಅನುಕಂಪ ಆಧಾರಿತ ಅಂತ ಕೆಲಸ ಸಿಕ್ಕಿದ್ಮೇಲೆ ನಾನು 2000ರಲ್ಲಿ ಒಂದು ಪೇಪರ್ ಎಲ್ಲ ತಕೊಂಡಾಗ ಸುಮ್ಮನೆ ಕುತೂಹಲಕ್ಕೆ ಒಂದು 4-5 ಪೇಪರ್ಗಳನ್ನ ತೆಗೆದಿಟ್ಟೆ. ಅದು ಗಣಪತಿ ವಾರದಲ್ಲೇ ಸುಮಾರಾಯ್ತು, ತಿಂಗಳ ಸುಮಾರಾಯ್ತು, ವರ್ಷದಲ್ಲಿ ಸುಮಾರಾಯ್ತು. ಹೇಗೆ ಏನೋ ಒಂದು ಇದೆ, ಕುತೂಹಲ ಇದೆಯಲ್ಲ. ಜೊತೆಗೆ ಒಂದು ಗಣಪತಿ ಚಿತ್ರ ನೋಡಿದ್ರೆ ಮತ್ತೊಂದು ಇರ್ತಿರ್ಲಿಲ್ಲ. ಯಾಕಂದ್ರೆ ಎಲ್ಲಾ ಕಡೆ ಬೇರೆ ಬೇರೆ ಇರ್ತಿತ್ತು. ಕಲಾವಿದನ ಕಲ್ಪನೆಯಲ್ಲಿ ಬೇರೆ ಬೇರೆ ಚಿತ್ರಗಳು ಬರ್ತಾ ಇತ್ತು ಪೇಪರ್ಲೆಲ್ಲ. ಅದನ್ನೆಲ್ಲ ಕಟ್ ಮಾಡಿ ಒಂದ್ ಕಡೆ ಇದ್ದಾಗ, ಫ್ರೀ ಇದ್ದಾಗೆಲ್ಲ ನಾನು ಸಮಯ ವೇಸ್ಟ್ ಮಾಡಲ್ಲ, ಓದ್ತಾ ಹೇಗೂ ಪತ್ರಿಕೆ ತಗೊಳ್ತಿದ್ನಲ್ಲ, ಎಲ್ಲಾ ಪತ್ರಿಕೆಗಳನ್ನ ಮತ್ತೆ ನೋಡಿದಾಗ ಈ ತರ ಸಾವಿರಾರು ಗಣಪತಿ ಬಂತು. ಇನ್ನ ನೆಕ್ಸ್ಟ್ ಮಾಡದಂತ 2000ನೇ ಇಸ್ವಿಯಿಂದ ನಾನು ಗಣಪತಿಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೇನೆ. ಈಗ 25 ವರ್ಷ ಆಗಿದೆ. 2000ನೇ ಇಸ್ವಿಯನ್ನ ಸ್ವಾಗತ ಮಾಡ್ತಿರೋ ಗಣಪತಿ ಚಿತ್ರ ಕೂಡ ನನ್ನ ಸಂಗ್ರಹಾಲಯದಲ್ಲಿದೆ. ಅದಲ್ಲದೆ ನಂತರದಲ್ಲಿ ನಮ್ಮ ಕಲಾವಿದರ ಕಲ್ಪನೆಯಲ್ಲಿ ಅರಳಿದ ಗಣಪತಿಗಳ ಬಹುರೂಪ ಇದೆ. ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರೆ, ನನ್ನ ಸಂಗ್ರಹದಲ್ಲಿ ಕೇವಲ ಕಲಾವಿದರು ಮಾಡುವ ಗಣಪತಿ ಅಲ್ಲದನೆ ಆರ್ಟಿಕಲ್ಲು ಅಥವಾ ಲೇಖನಗಳೆಲ್ಲ ಸಂಗ್ರಹ ಇದೆ. ಜೊತೆಗೆ ರಾಜ್ಯದ ಎಲ್ಲಾ ಗಣಪತಿ ದೇವಸ್ಥಾನಗಳ ಬಗ್ಗೆ ಮಾಹಿತಿ ಇದೆ. ಸ್ಥಳಾಭಾತಿಯಿಂದ ಕೆಲವು ಪ್ರಾತಿನಿಧಿಕವಾಗಿ ಇಲ್ಲಿ ಸಂಗ್ರಹ ಮಾಡಿದ್ದೇನೆ. ಜೊತೆಗೆ ಮದುವೆ ಕರೆಯೋಲೆಯಲ್ಲಿಯೂ ಕೂಡ ಗಣಪತಿಗಳನ್ನು ನಾನು ನೋಡ್ಬೋದು. ಅದೇ ಒಂದು 1000 ಹತ್ರ ಇದೆ. ಗಣಪತಿ ಚಿತ್ರಗಳು ಅಷ್ಟೇ ಹೆಚ್ಚು ಕಡಿಮೆ 5000 ಮೀರಿದೆ. ಜೊತೆಗೆ 7-8 ವರ್ಷದ ಪೇಪರ್ ಕಟ್ ಮಾಡಿಲ್ಲ, ಯಾಕಂದ್ರೆ ನಾನು ಕೆಲಸದಲ್ಲಿ ಇರೋದ್ರಿಂದ ನನಗೆ ಸಮಯ ಸಾಕಾಗ್ತಾ ಇಲ್ಲ. ಜೊತೆಗೆ ಇತ್ತೀಚೆಗೆ ನಾನು ಸಾಂಗ್ಸ್ಗಳ ಹಾಡುಗಳನ್ನ ಕಲಿತಾ ಇರೋದ್ರಿಂದ ಅದು ವಾರದಲ್ಲಿ ತರಬೇತಿ ನಡೀತಾ ಇರ್ತದೆ. ಅಂದ್ರೆ ಜೊತೆಗೆ ನಾನು ಲೇಖಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ವೃತ್ತಿಯಲ್ಲಿ, ಸರ್ಕಾರಿ ಜೊತೆಗೆ ಪ್ರವೃತ್ತಿಯಲ್ಲಿ ಲೇಖಕನಾಗಿ ರಾಜ್ಯದ ಎಲ್ಲಾ ಪತ್ರಿಕೆಗಳಿಗೆ ಲೇಖನಗಳನ್ನ ಕಾಳಿಹುಂಡಿ ಶಿವಕುಮಾರ್ ಮೈಸೂರು ಅಂತ ಬರಿತಾ ಇದ್ದೀನಿ. ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಮೈಸೂರು ಆಕಾಶವಾಣಿಯ ಕಾಯಂ ಕೇಳುಗ, ಅದರಲ್ಲೂ ಕೂಡ ನಾನು ತೊಡಸ್ಕೊಂಡಿರೋದ್ರಿಂದ ನನ್ನ ವಿಭಿನ್ನ ಹವ್ಯಾಸಗಳ ನಡುವೆ ಈ ಗಣಪತಿ ಅಂದ್ರೆ ವಿಶ್ವವಂದಿತ ಮೊದಲ ಪೂಜಿತ ಅಂತ ಗಣಪತಿ ಏನ್ ಕರಿತೀವಿ, ಎಲ್ಲಾ ಕಾರ್ಯಗಳಲ್ಲೂ ಕೂಡ ನಾವು ಗಣಪತಿಯನ್ನ ಮೊದಲಾಗಿ ಪೂಜೆ ಮಾಡ್ತೀವಿ. ಅದರಿಂದಾಗಿ ನನ್ನ ಈ ಗಣಪತಿ ಸಂಗ್ರಹದಿಂದ ನನ್ನಲ್ಲಿ ಲವಲವಿಕೆ ಉಂಟಾಗಿದೆ. ಜೊತೆಗೆ ಹಲವು ಸ್ನೇಹಿತರ ಪರಿಚಯ ಆಗಿದೆ. ಅದರಿಂದಾಗಿ ನಾನು ಈ ಸಂಗ್ರಹವನ್ನ ಬೃಹತ್ತಾಗಿ ಮಾಡ್ಲೇಬೇಕು ಅಂತ ಹೇಳಿ ಪ್ರಾರಂಭದಲ್ಲಿ ನಾನು ಕಟ್ ಮಾಡಿ ಮನೆಯಲ್ಲಿ ಮಾತ್ರ ಪ್ರದರ್ಶನ ಮಾಡಿ ನನ್ನ ಸ್ನೇಹಿತರನ್ನ ಬಂಧು ಬಾಂಧವರನ್ನ ಕರೆದು ಪ್ರದರ್ಶನ ಮಾಡ್ತಿದ್ದೆ. ಈಗ ಮನೆಯಿಂದ ನಮ್ಮ ಗಣಪತಿ ಹೊರಟು ಬರೀ ಮೈಸೂರು ಸುತ್ತಮುತ್ತ ಅಲ್ಲದನೆ ಧಾರವಾಡದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಕೂಡ ಗಣಪತಿ ಅಲ್ಲಿ ಪ್ರದರ್ಶನ ಮಾಡಿದ್ದೇನೆ. ಜೊತೆಗೆ ಕಲಬುರಗಿಯಲ್ಲೂ ಕೂಡ ಮಾಡಿದ್ದೇನೆ. ಅದಲ್ಲದೆ ಮೈಸೂರಿನ ಆರ್ಟ್ ಕೇಲೆಯಲ್ಲೂ ಕೂಡ ಗಣಪತಿ ಪ್ರದರ್ಶನ ಮಾಡಿದ್ದೇನೆ. ಇದು 2ನೇ ವರ್ಷದಲ್ಲಿ ಈ ತರ ಮಾಡ್ತಾ ಇರೋದು. ಇಲ್ಲಿ 2002ನೇ ಇಸ್ವಿಯಲ್ಲಿ ಮಾಡಿದ್ದೆ, 2022ರಲ್ಲಿ ಮಾಡಿದ್ದೆ, 2024ರಲ್ಲಿ ಈ ವರ್ಷ ಮಾಡಿದ್ದೀನಿ. ಅದರಿಂದಾಗಿ ನನ್ನ ಈ ಸಂಗ್ರಹ ಬೃಹತ್ತಾಗಿ ಬೆಳೀತಾ ಇದೆ ಸರ್. ಈ ಒಂದು ಗಣಪತಿ ಕಟಿಂಗ್ಸ್ ಎಕ್ಸಿಬಿಷನ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಏನು ಉಪಯೋಗ ಆಗತ್ತೆ ಸರ್? ನನಗೆ ಈ ಗಣಪತಿಯ ಪ್ರದರ್ಶನದಿಂದ ಏನು ಉಪಯೋಗ ಆಗ್ತದೆ ಅಂದ್ರೆ, ಆಕ್ಚುಲಿ ಇದು ಒಂಥರ ದುಂದು ವೆಚ್ಚ ಅಂತ ಅನ್ಬೋದು. ಆದ್ರೂ ಕೂಡ ಕೆಲವು ಕಲಾವಿದರು ಪ್ರತಿಮೆಗಳನ್ನೇ ಸಂಗ್ರಹ ಮಾಡ್ತಾರೆ. ಅಂದ್ರೆ ಈ ಎಕ್ಸಾಂಪಲ್ ಷಡಾಕ್ಷರಿ ಅಂತ ಕೇಳಿರ್ಬೋದು ನೀವು, ಹೋಟೆಲ್ ಉದ್ಯಮಿ. ಅವರು ತಮ್ಮ ಮನೆಯಲ್ಲಿ ಶೋಕೇಸ್ಗಳಲ್ಲಿ ಚಿನ್ನ, ಬೆಳ್ಳಿ, ತಾಮ್ರ, ವಜ್ರ, ಕಂಚು, ಹಿತ್ತಾಳೆ ಪ್ರತಿಯೊಂದು ವಿಗ್ರಹಗಳನ್ನ, ಕಾಸ್ಟ್ಲಿ ವಿಗ್ರಹ, ಫಾರಿನ್ ಗಣಪತಿಗಳನ್ನ ಸಂಗ್ರಹ ಮಾಡ್ತಾರೆ. ಅದು ದುಬಾರಿ ಆಗುತ್ತೆ. ಆದ್ರೆ ಇದು ಪತ್ರಿಕೆಗಳನ್ನ ನಾನು ಹೇಗೋ ನಾನು ಹಾಬಿಗೋಸ್ಕರ ಕೊಂಡ್ಕೊಳ್ತಾ ಇದ್ದೀನಿ. ಆ ಪತ್ರಿಕೆಗಳಲ್ಲೇ ನಾನು ಹುಡುಕಿ ಈ ತರ ಬರೋದ್ರಿಂದ ನನಗೆ ಆರ್ಥಿಕವಾಗಿ ಇದರಿಂದ ಯಾವುದೇ ಲಾಭ ಇಲ್ಲ. ಯಾಕಂದ್ರೆ ನನಗೆ ವೃತ್ತಿ ಇದೆ, ಪ್ರವೃತ್ತಿಲಿ ನನಗೆ ತೃಪ್ತಿ ಕೊಟ್ಟಿದೆ. ವೃತ್ತಿ ಜೊತೆಗೆ ಪ್ರವೃತ್ತಿ ತುಂಬಾ ದುಡ್ಡು ಕೊಟ್ಟಿದೆ. ದುಡ್ಡು ನಂಗೇನು ಇಲ್ಲ, ಆದ್ರೆ ಭಕ್ತಾದಿಗಳು ಅಥವಾ ಒಂದು ಯಾಕಂದ್ರೆ ಗಣಪತಿ ಮೊದಲೇ ಹಿಂದೂಗಳ ಪ್ರಮುಖ ದೇವತೆಯಾಗಿ ಒಂದು ನಮ್ಮ ಹಿಂದೂಗಳೆಲ್ಲ ಆಚರಿಸ್ತೀವಿ. ಗಣಪತಿ ಬಹುರೂಪಿಯಾಗಿ ಎಲ್ಲಾ ಕಡೆ ಕಲಾವಿದರ ಕಲ್ಪನೆಯಲ್ಲಿ ಎಷ್ಟೋ ಜನ ಕಲಾವಿದರು ಇದರ ಚಿತ್ರ ಬರೆದು ಬದುಕಿದ್ದಾರೆ.
ಅದಕ್ಕೆ ಆ ಕಲಾವಿದರುಗಳ ಚಿತ್ರವೂ ಕೂಡ ನನ್ನಲ್ಲಿದೆ. ಅಂದ್ರೆ ಒಬ್ಬ ಗಣಪತಿ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಕುಂಬಾರಗಿರಿ ರೇವಣ್ಣ ಈಗಲೂ ಇದಾರೆ. ಅವರು ಎಲ್ಲಾ ಗಣಪತಿಗಳನ್ನ ಮಾಡ್ತಾ ಇರ್ತಾರೆ ವರ್ಷ ವರ್ಷ. ಈ ವರ್ಷ ಬೇರೆ ಬೇರೆ ಮಾಡಿದ್ದಾರೆ. ಅಂದ್ರೆ ಕಲಾವಿದರು, ಎಲ್ಲಾ ಕಲಾವಿದರ ಚಿತ್ರಗಳು ಇದೆ, ಗಿನ್ನಿಸ್ ದಾಖಲೆ ಮಾಡಿರೋ ಗಣಪತಿಗಳೆಲ್ಲ ಇದೆ. ಅದರಿಂದಾಗಿ ನಾನು ಇದನ್ನ ಆರ್ಥಿಕವಾಗಿ ಲಾಭ ಇಲ್ಲ ಅಂದ್ರೂ ಕೂಡ ಒಂದು ಮನಸ್ಸಂತೋಷಕ್ಕಾಗಿ, ನನ್ನ ಆತ್ಮತೃಪ್ತಿಗಾಗಿ ಈ ನೋಡಿ ಇವತ್ತು ಉದ್ಘಾಟನೆ ಆಯ್ತು, ಆದ್ರೂ ಕೂಡ ಎಲ್ಲಾ ಸ್ನೇಹಿತರು ಬಂದ್ರು, ನಿಮ್ ಟಿವಿ ಮಾಧ್ಯಮದವ್ರು ಬಂದ್ರಿ, ನೀವು ಒಂದಷ್ಟು ಪ್ರಚಾರ ಮಾಡ್ತೀರಿ, ಇದು ಒಂದು ಆ ಗಣಪತಿಗೆ ಒಂದು ಸಲ್ಲುತ್ತೆ ಅಂತ ನಾನು ಭಾವಿಸಿದ್ದೀನಿ ಸರ್. ಬೆಂಗಳೂರಿನಲ್ಲಿ ಷಡಕ್ಷರಿ ಅಂತ ಒಬ್ರು ಉದ್ಯಮಿ ಇದ್ದಾರೆ. ಅವರು ಗಣಪತಿಯ ಮೂರ್ತಿಗಳನ್ನ ಅವರು ಸಂಗ್ರಹಣ ಮಾಡ್ತಾರೆ. ಸುಮಾರು 1 ಲಕ್ಷಕ್ಕೆ ಹೆಚ್ಚು ಗಣಪತಿ ಮೂರ್ತಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಅದು ಗಿನ್ನಿಸ್ ರೆಕಾರ್ಡ್ ಆಫ್ ಬುಕ್ ಅಲ್ಲಿ ಕೂಡ ರೆಕಾರ್ಡ್ ಆಗಿದೆ. ನಿಮ್ಗೆ ಈ ತರದ್ದು ಏನಾದ್ರು ಒಂದು ಗುರಿ ಇದೆಯಾ ಏನಾದ್ರು? ಸರ್ ಖಂಡಿತ ಇದೆ ಸರ್. ಅದು ಒಂದು ನಮ್ಗೆ ಒಂದು ಚೌಕಟ್ಟು ಸಿಗ್ತಾ ಇಲ್ಲ. ನಾನು ಯಾಕಂದ್ರೆ ಗಿನ್ನಿಸ್ ದಾಖಲೆ ಆಗಿದೆ. ಯಾಕಂದ್ರೆ ನಾನು ಇದುವರೆಗೆ 25 ವರ್ಷದ ಗಣಪತಿನೂ ಇದೆ. ವರ್ಷ ಬಂದಿರೋ ಗಣಪತಿಗಳೆಲ್ಲ ಪೇಪರ್ ಬಂದಿರೋದಿದೆ. ಈಗ ಟೆಕ್ನಿಕಲಿ ಮುಂದುವರಿದ್ರಿಂದ ತಂತ್ರಜ್ಞಾನ ಯೂಟ್ಯೂಬ್ ಅಲ್ಲಿ ಹೊಡೆದ್ರೆ ಲಕ್ಷಾಂತರ ಗಣಪತಿ ಬರುತ್ತೆ. ಅದು ದಾಖಲೆ ಆಗಲ್ಲ. ಒಂದು ಮ್ಯಾನ್ಯುಯಲ್ ಆಗಿ ಅಂದ್ರೆ ಪತ್ರಿಕೆಗಳಲ್ಲಿ ಬಂದಿರುವ ಚಿತ್ರ ಮಾಹಿತಿ ಗಣಪತಿಗಳ ಗಿನ್ನಿಸ್ ದಾಖಲೆ ಆಗುತ್ತೆ. ಆದ್ರೆ ಒಂದು ಚೌಕಟ್ಟು ಸಿಕ್ಕಿಲ್ಲ ನನಗೆ. ಅದ್ರ ಜೊತೆಗೆ ಒಂದು ಚೌಕಟ್ಟಿನಲ್ಲಿ ಅದನ್ನ ಸಂಗ್ರಹ ಮಾಡ್ಬೇಕಾಗುತ್ತೆ. ಜೊತೆಗೆ ಇನ್ನು ಒಂದು ಕಟ್ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಅದು ಕೂಡ ಬೇಗ ಆಗುತ್ತೆ ಅಂತ ಲಿಮ್ಕಾ ಗಿನ್ನಿಸ್ ಆಗ್ಬಹುದು ಅಂತ, ಅದೆಲ್ಲ ದೇವರ ಇಚ್ಛೆ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್. ನೀವು ಇನ್ನೂ ಹೆಚ್ಚು ಗಣಪತಿನ ಸಂಗ್ರಹ ಮಾಡಿ ಸಾರ್ವಜನಿಕರ ಗಮನ ಸೆಳೀಬೇಕು. ನೀವು ಮಾಡ್ತಾ ಇರ್ತಕ್ಕಂಥ ಹವ್ಯಾಸ ಪ್ರವೃತ್ತಿ ಇನ್ನೂ ಹೆಚ್ಚಿನ ಪ್ರವರ್ಧಮಾನಕ್ಕೆ ಬರಲಿ, ಇನ್ನೂ ಹೆಚ್ಚಿನ ಗಣಪತಿನ ಸಂಗ್ರಹ ಮಾಡಲಿ ಅಂತ ಆರೈಕೆ ಮಾಡ್ತೀನಿ. ತಮಗೆ ಮದುವೆ ಆಗಿದೆಯಾ? ಸರ್ ಮದುವೆ ಆಗಿದೆ. ಅನುಪಮ ಅಂತ ಮಿಸಸ್ ಇದಾರೆ. ಜೊತೆಗೆ ಸಮೃದ್ಧ ದೀಪ್ತಿ ಅಂತ ಒಂದು ಹೆಣ್ಮಗಳು ಗಂಡು ಮಗಳು ಇದಾರೆ. ತಾಯಿ ಸೌಭಾಗ್ಯ ಇದಾರೆ. ಜೊತೆಗೆ ನಮ್ಮ ಬ್ರದರ್ ಎಲ್ಲ ಮನೇಲಿ ಒಟ್ಟಿಗೆ ಇದೀವಿ ನಾವು. ಚಂದ್ರಪ್ರಭು, ರಾಘವೇಂದ್ರ, ಜೊತೆಗೆ ಅವ್ರ ಕುಟುಂಬ ಎಲ್ಲ. ಒಳ್ಳೆನ ಸಿಪ್ಪರ್ಗೆ ನಮ್ಮ ಸಿಸ್ಟರ್ ಸುಗುಣನ್ನ ಮದುವೆ ಮಾಡಿದ್ದೀವಿ. ಅಲ್ಲಿ ವಿಜಿ ಅಂತ ಇದಾರೆ, ಅವ್ರ ಕುಟುಂಬ ಇದಾರೆ. ಇನ್ನೊಂದು ಸಂತೋಷ ವಿಷಯ ಅಂದ್ರೆ ನಾವು ಎಚ್ ಡಿ ಕೋಟೆ ತಾಲೂಕು ಈಗ ಸರಗೂರು ತಾಲೂಕಾಗಿದೆ. ಕಾಳಿ ಹುಂಡಿಯಲ್ಲಿ ಒಟ್ಟಿಗೆ ಇದೀವಿ ನಾವು. ಅಂದ್ರೆ ನಮ್ಮ ತಂದೆ ಅಣ್ಣ ತಮ್ಮಂದಿರ ಮಕ್ಕಳೆಲ್ಲ ಒಟ್ಟಿಗೆ ಇದ್ವಿ, ಒಟ್ಟು ಕುಟುಂಬ. ಮೈಸೂರಲ್ಲಿ ನಮ್ಮ ತಂದೆ ಮಕ್ಕಳೆಲ್ಲ ಒಟ್ಟಿಗೆ ಇದೀವಿ. ಇತ್ತೀಚೆಗೆ ವಯಸ್ಸಾಗಿ ಒಂದು ಡಿವೈಡ್ ಆಯ್ತು ಅಷ್ಟೇನೆ. ಆದ್ರೂ ಕೂಡ ನಾವು ಹಬ್ಬ ಹರಿದಿನಗಳೆಲ್ಲ ಊರ್ಗ್ ಹೋಗ್ತೀವಿ. ಇವು ಆತರ ಒಂದು ಒಟ್ಟು ಕುಟುಂಬದ ಪರಿಕಲ್ಪನೆಯಲ್ಲೂ ಕೂಡ ಗಣಪತಿ ಹಂಗೇನೆ. ಒಟ್ಟು ಕುಟುಂಬದ ಪರಿಕಲ್ಪನೆಯಲ್ಲೂ ಕೂಡ ಗಣಪತಿ, ಶಿವ ಪಾರ್ವತಿ, ಸುಬ್ರಹ್ಮಣ್ಯ ಅದೆಲ್ಲ ಇರೋದ್ರಿಂದ ಅದು ಕೂಡ ನಮ್ಮ ಒಟ್ಟು ಕುಟುಂಬನೇ ಈ ಒಂದು ಗಣಪತಿಯ ಪ್ರದರ್ಶನಕ್ಕೆ ಸಾಕ್ಷಿಯಾಗಿದೆ. ಇನ್ನೊಂದು ನೀವು ಒಂದು ಕ್ವಶನ್ ಕೇಳಿದ್ರೆ ಇನ್ನೂ ಈ ತರ ಹೆಚ್ಚು ಮಾಡಿ ಅಂತ. ಆದ್ರೆ ನಾನು ಯಾವುದೇ ಪ್ರತಿಫಲ ನಿರೀಕ್ಷೆ ಇಲ್ದೇನೆ ಮಾಡ್ತಾ ಇದ್ದೀನಿ. ಆದ್ರೆ ಈ ತರ ಪ್ರದರ್ಶನ ಮಾಡಿದಾಗ ನಾವು ಭಕ್ತಾದಿಗಳು ಅಥವಾ ಸ್ನೇಹಿತರು ಎಲ್ಲ ಬಂದು ನೋಡಿದ್ರೆ ಅದೇ ಆತ್ಮತೃಪ್ತಿ ಆಗುತ್ತೆ. ಆ ಒಂದು ಪ್ರದರ್ಶನಕ್ಕೆ ಪ್ರೋತ್ಸಾಹ ಕೊಡೋದಾಗುತ್ತೆ. ನೀವೇನು ದುಡ್ಡು ಕೊಡ್ಬೇಕಾಗಿಲ್ಲ, ನಾನೇ ಕಾರ್ಯಕ್ರಮದೆಲ್ಲ ಮಾಡ್ತಾ ಇರ್ತೀನಿ. ನೀವು ಬಂದು ಪ್ರದರ್ಶನ ನೋಡಿ ಒಂದು ಆರಿಸಿ ಇದನ್ನ ಹೇಗ್ ಮಾಡ್ಬೋದು ಅಂತ ಒಂದು ದಿನಗಳು ಹೇಳ್ಕೊಟ್ರೆ ಅದು ಗಿನ್ನಿಸ್ ದಾಖಲೆ ಆಗುತ್ತೆ ಅಂತ ಬಯಸ್ತೇನೆ. ಇಲ್ಲಿ ಬಂದು ಭೇಟಿ ಮಾಡ್ತಿರೋದಕ್ಕೆ ಸಾರ್ವಜನಿಕರು ಎಷ್ಟು ಜನ ಬಂದು ಭೇಟಿ ಮಾಡಿದ್ದಾರೆ ಈಗ ನಿಮ್ಗೆ? ಸರ್ ಬೆಳಿಗ್ಗೆಯಿಂದ ಒಂದು 50 ಜನ ಬಂದಿದ್ದಾರೆ. ಯಾಕಂದ್ರೆ ಬೆಳಿಗ್ಗೆ ತಾನೇ ಉದ್ಘಾಟನೆ ಆಗಿದೆ. ಬಂದವರೆಲ್ಲ ಖುಷಿ ಪಡ್ತಾರೆ. ಯಾಕಂದ್ರೆ ಈ ತರ ಒಂದು ನಿಮ್ ತಾಳ್ಮೆಗೆ ಮೆಚ್ಚಬೇಕಾಗುತ್ತೆ. ಯಾಕಂದ್ರೆ ನಾವು ಇವತ್ತು ಪೇಪರ್ ನಾಳೆ ರದ್ದಿ ಆಗುತ್ತೆ, ಓದ್ಬಿಡ್ತೀವಿ. ಆದ್ರೆ ಎಲ್ಲನ ಜತನವಾಗಿ ಕಾಪಾಡ್ಕೊಂಡು ಬರ್ತೀಯಲ್ಲ ಅಂತ. ನಮ್ಮಲ್ಲಿ ಅದೊಂದು ಸಮಸ್ಯೆ. 25 ವರ್ಷದ ಪೇಪರ್ ಇದೆ. ಹಬ್ಬರಿ ದಿನ ಬಂದಾಗೆಲ್ಲ ಕಸ ಎಲ್ಲ ಒಳಗೆ ಮಾಡ್ಬೇಕಾಗತ್ತೆ, ಸಮಸ್ಯೆ ಆಗುತ್ತೆ. ಆದ್ರೆ ಈಗ ನೆಕ್ಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಎಲ್ಲಾ ವರ್ಷದ ಇಟ್ಕೊಳ್ಳೋಕ್ಕಿಂತ ನಾವು ಏನ್ ಬೇಕು ಅದನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಮೈಸೂರು ಅರಮನೆ ಬಗ್ಗೆನೂ ಮಾಹಿತಿ ತಗೊಳ್ತಾ ಇದ್ದೀನಿ. ಅದಲ್ದೇ ನಾವು ರಾಜ್ಕುಮಾರ್ ಅವ್ರ ಬಗ್ಗೆ, ವಿಷ್ಣುವರ್ಧನ್ ಅವ್ರ ಬಗ್ಗೆ, ಅಂಬರೀಶ್ ಅವ್ರ ಬಗ್ಗೆ, ಅವ್ರ ಫುಲ್ ವ್ಯಕ್ತಿತ್ವ 25 ವರ್ಷದ ನನ್ನ ಹತ್ರ ಇರೋದ್ರಿಂದ, ಜೊತೆಗೆ ನಮ್ಮ ಪ್ರಕೃತಿ ಸಂಬಂಧಪಟ್ಟಂಗೆಲ್ಲ ಮುಂದಿನ ದಿನಗಳಲ್ಲಿ ಗಣಪತಿ ಹೇಗೆ ಮಾಡ್ತಾ ಇದ್ದೀನಿ ಅದೇ ತರನೇ ಅದು ಆಗುತ್ತೆ. ಯಾಕಂದ್ರೆ ಎಲ್ಲ ನನ್ನ ಹತ್ರ ಇದೆ. ಅದನ್ನ ನಾನು ಕಟ್ ಮಾಡಿ ಉಳಿದುದನ್ನ ಮಾರ್ಬಿಟ್ರೆ ನನಗೆ ಸ್ವಲ್ಪ ಜಾಗದ ಕೊರತೆ ಎಲ್ಲ ಇರೋದ್ರಿಂದ ಅನುಕೂಲ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದಿರತಕ್ಕಂಥ ಸಾರ್ವಜನಿಕರು ಈ ಒಂದು ಗಣಪತಿ ಕಟಿಂಗ್ಸ್ ನೋಡಿ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ? ಸೊ ತುಂಬಾ ಖುಷಿ ಪಡ್ತಾರೆ ಸರ್. ಯಾಕಂದ್ರೆ ಅವರು ಮಕ್ಕಳ ಜೊತೆಲೆಲ್ಲ ಬರ್ತಾರೆ, ಕುಟುಂಬ ಜೊತೆಲೆಲ್ಲ ಬರ್ತಾರೆ. ಅವರು ಒಂದು ದಿನ ನಮಗೆ ಕಷ್ಟ ಆಗುತ್ತೆ, ನೋಡೋರಿಗೆ ಕಷ್ಟ ಆಗುತ್ತೆ. ನೀವು ಎಷ್ಟು ಇಷ್ಟಪಟ್ಟು ಮಾಡಿದಿರಿ ಶಿವಕುಮಾರ್ ಅವರೇ, ಒಳ್ಳೇದಾಗ್ಲಿ ಅಂತಾರೆ. ಅದು ನಮ್ಗೆ ಎಲ್ಲೋ ತೃಪ್ತಿ ಕೊಡುತ್ತೆ. ಒಂದ್ ಕಡೆ ನಿಮ್ ತಾಳ್ಮೆಗೆ ಮೆಚ್ಚಬೇಕಾಗದು ಅಂತ ಮೊದಲೇ ಹೇಳ್ದಂಗೆ ಹೇಳ್ತಾರೆ. ಅದರಿಂದಾಗಿ ಒಂದು ಎಲ್ಲಕ್ಕೂ ಮುಖ್ಯವಾಗಿ ತಾಳ್ಮೆ ಬೇಕಾಗುತ್ತೆ. ಯಾವುದೇ ಒಂದು ಕೆಲಸವನ್ನ ನಾವು ಆಗಲ್ಲ ಅಂದ್ರೆ ಆಗೋದೇ ಇಲ್ಲ ಅದು. ಅದಕ್ಕಿಂತ ಮೊದಲೇ ರಾಜ್ಕುಮಾರ್ ಒಂದು ಹಾಡು ಹೇಳಿದ್ರೆ, ಆಗದೆ ಒಂದು ಕುಳಿತರೆ ಸಾಗದ ಕೆಲಸವು ಮುಂದೆ ಅಂತ ಹೇಳ್ತಾರೆ. ಅದರಿಂದ ನಾವು ಯಾವುದೇ ಒಂದು ಕೆಲಸ ಮಾಡಿದಾಗ ಒಂದು ಸಹಕಾರ ಇದ್ದೇ ಇರುತ್ತೆ. ನೀವು ಈ ತರ ಒಂದು ಗಣಪತಿ ಕಟಿಂಗ್ಸ್ ಅನ್ನ ಪೇಪರ್ ಮುಖಾಂತರ, ಮ್ಯಾಗಜಿನ್ ಮುಖಾಂತರ ನೋಡಿ ಮತ್ತು ಲಗ್ನ ಪತ್ರಿಕೆಗಳನ್ನು ನೋಡಿ ತಾವು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ನಿಮ್ಮ ವಿಶೇಷತೆಯನ್ನು ತೋರಿಸುತ್ತೆ. ಇದೇ ಬೇರೆಯವರೆಲ್ಲರೂ ಕೂಡ ನೋಡ್ತಾರೆ, ಪತ್ರಿಕೆಗಳು ನೋಡ್ತಾರೆ, ಗಣಪತಿ ನೋಡ್ತಾರೆ, ಮುಚ್ಚಾಕ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಆದರೆ ನೀವು ಈ ಒಂದು ಗಣಪತಿಯ ಒಂದು ಸಂಗ್ರಹಣೆ ಮಾಡಬೇಕು ಅಂತ ಕಲೆ ನಿಮಗೆ ಸಿದ್ಧಿಸಿರ್ತಕ್ಕಂಥದ್ದು ತುಂಬ ಸಂತೋಷಕರ ವಿಚಾರ. ಅದು ಈ ಒಂದು ನಿಮ್ಮ ಹವ್ಯಾಸಕ್ಕೆ ಗಣಪತಿ ನಿಮಗೆ ಆಶೀರ್ವಾದ ಕೊಡಲಿ, ಇನ್ನೂ ಹೆಚ್ಚಿನ ಒಂದು ಗಣಪತಿ ಸಂಗ್ರಹ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಮುಂದೆ ಮುಂದಿನ ಗುರಿ ತಮ್ದು ಏನು ಸರ್? ಸರ್ ಮುಂದಿನ ಗುರಿಗಿಂತ ಮುಂಚೆ ನಾನು ಇಲ್ಲಿ ಒಂದು ವಿಶೇಷತೆ ಒಂದ್ ನಿಮಿಷದಲ್ಲಿ ಹೇಳ್ತೀನಿ. ಏನಂದ್ರೆ ಇಲ್ಲಿ ಬರೀ ಕೇವಲ ಕನ್ನಡದಲ್ಲಿ ಇಲ್ಲ, ಕನ್ನಡ, ತಮಿಳು, ಉರ್ದು, ತೆಲುಗು, ಮಲಯಾಳಮು ಎಲ್ಲಾ ಭಾಷೆಗಳ ಪೇಪರ್ಗಳಲ್ಲಿ, ಪತ್ರಿಕೆಗಳಲ್ಲಿ ಬಂದಿರುವ ಎಲ್ಲಾ ಗಣಪತಿಯ ಚಿತ್ರಗಳು ಇದೆ. ಯಾಕಂದ್ರೆ ನಮ್ಮ ಒಬ್ಬರೇನೆ ಬರಲ್ಲ, ಕನ್ನಡ ಭಾಷೆ ಮಾಡೋರೇ ಬರಲ್ಲ. ಅದರಿಂದಾಗಿ ನಾನು ಇದು ಭಾರತದಾದ್ಯಂತ ಪ್ರದರ್ಶನ ಮಾಡಿದ್ರು ಕೂಡ ಇದಕ್ಕೆ ಒಂದು ಬೆಲೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದರಿಂದಾಗಿ ಯಾರೋ ನಿಮ್ಮಂತಹ ಒಂದು ಸ್ನೇಹಿತರು ಹೇಳಿದ್ರು, ಯಾಕಂದ್ರೆ ಒಂದೇ ಭಾಷೆಯಲ್ಲಿ ಮಾಡೋಕ್ಕಿಂತ ಎಲ್ಲಾ ಭಾಷೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಕನ್ನಡನೇ ಎಲ್ಲ ಮಾತಾಡಲ್ಲ, ಇಂಗ್ಲೀಷೇ ಎಲ್ಲ ಮಾತಾಡಲ್ಲ, ಆತರ ಇರುತ್ತೆ. ನಮ್ಮ ಭಾರತ ಮತ್ತು ವಿವಿಧತೆಯಲ್ಲಿ ಏಕತೆ ಇರೋದ್ರಿಂದ ಎಲ್ಲಾ ಭಾಷೆದು ಗಣಪತಿಗಳು ಮಾಡಿದ ದೇವರು ಒಂದೇ ನಾಮಾಲವು ಆದ್ರೂ ಕೂಡ ಗಣಪತಿಯ ಒಂದು ಆಧುನಿಕತೆಯ ಸಲುವಾಗಿ ಗಣಪತಿಗೆ ಲಕ್ಷಾಂತರ ಒಂದು ಚಿತ್ರಗಳು ಇರುತ್ತೆ, ಕಲಾವಿದರ ಕಲ್ಪನೆಯಲ್ಲಿ ಅರಳುತ್ತೆ ಸರ್. ಅದು ಜೊತೆಗೆ ವರ್ಷವೂ ಕೂಡ ಪ್ರಚಲಿತ ವಿಷಯಕ್ಕೆ ತಕ್ಕಂತೆ ಗಣಪತಿಗಳು ಇಲ್ಲಿ ಪ್ರದರ್ಶನ ಪೇಪರ್ ಬರೋದ್ರಿಂದ ಅದನ್ನೆಲ್ಲ ಕಟ್ ಮಾಡಿ ಪ್ರತಿದಿನ ಈಗ ಗಣಪತಿ ಹಬ್ಬ ಆದ್ಮೇಲೆ ಒಂದ್ ತಿಂಗಳು ನಾನು ಎಲ್ಲ ಸಂಗ್ರಹ ಮಾಡಿ ಮತ್ತೆ ಪೇಪರ್ ಎಲ್ಲ ವಾಚ್ ಮಾಡಿ ಇದೇ ತರ ಮಾಡ್ತಾ ಇದ್ದೀನಿ ಸರ್. ಈ ನಿಮ್ಮ ಗಣಪತಿ ಸಂಗ್ರಹಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಅಂದ್ರೆ ಸಾರ್ವಜನಿಕರು ಏನ್ ಮಾಡ್ಬೇಕು? ಸಾರ್ವಜನಿಕರು ಏನ್ ಮಾಡ್ಬೇಕು ಅಂದ್ರೆ, ಈಗ ಮದುವೆ ಇನ್ವಿಟೇಷನ್ ಅವ್ರ ಮನೆಗೆ ಬಂದೇ ಬರುತ್ತೆ. ಅದನ್ನ ಮದುವೆ ಆದ ತಕ್ಷಣ ಅವ್ರದ್ದು ಎಷ್ಟು ಕಷ್ಟಪಟ್ಟಿಗೆ ಹಾಕ್ಬಿಡ್ತಾರೆ. ದಯವಿಟ್ಟು ಆತರ ಮಾಡಬೇಡಿ, ನನಗೆ ಕೊಡಿ. ಸಾಮಾನ್ಯವಾಗಿ ಪತ್ರಿಕೆಗಳಲ್ಲಿ 80% ನನಗೆ ಗೊತ್ತಾಗುತ್ತೆ ಪೇಪರ್ಲೆಲ್ಲ. ಒಂದ್ ವೇಳೆ ಕೊಟ್ಟರು ಕೂಡ ನಂಗೆ ಅನುಕೂಲ ಆಗುತ್ತೆ. ಜೊತೆಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತೀವಿ ಅಷ್ಟೇ. ಯಾಕಂದ್ರೆ ನಮ್ಗೆ ಏನು ಆರ್ಥಿಕವಾಗಿ ಸಹಾಯ ಮಾಡ್ಲಿಲ್ಲ ಅಂದ್ರೂ ನಮ್ಗೆ ಪ್ರದರ್ಶನಕ್ಕೆ ಪ್ರೋತ್ಸಾಹ ಕೊಟ್ರೆ ಅಷ್ಟೇ ಸಾಕು ಸರ್. ಈಗ ಅಪರೂಪವಾಗಿರ್ತಕ್ಕಂಥ ಛಾಯಾಚಿತ್ರ ಗಣಪತಿ ಇದು ಸಿಕ್ಕಿದ್ರೆ ಸಾರ್ವಜನಿಕರು ದಯಮಾಡಿ ಇಲ್ಲಿಗೆ ತಂದು ಕೊಡ್ಬೇಕು ಅಂತ ತಾವು ಹೇಳ್ತೀರಿ. ತಮ್ಮ ಒಂದು ಫೋನ್ ನಂಬರು ಮತ್ತು ಒಂದು ಅಡ್ರೆಸ್ ಹೇಳಿದ್ರೆ ಇಲ್ಲಿ ರೆಕಾರ್ಡ್ ಆಗುತ್ತೆ. ಅದು ನೋಡೋರು ನೋಡ್ಬಿಟ್ಟು ಅವಶ್ಯಕವಾಗಿ ಸಿಕ್ಕಿದ್ರೆ ನಿಮ್ಗೆ ಕಳಿಸ್ಕೊಡ್ತಾರೆ. ಸರ್, ನಾನು ಕಾಳಿಹುಂಡಿ ಶಿವಕುಮಾರ್ ಅಂತ ಮೈಸೂರಿಂದ. ನನ್ನ ಮೊಬೈಲ್ ಸಂಖ್ಯೆ 9844883581. ಮತ್ತೊಂದು ಸರಿ ಹೇಳ್ತೀನಿ, 9844883581. ನನ್ನ ಮನೆ ಬಂದು ಮೈಸೂರಿನ ರಾಮಕೃಷ್ಣನಗರ ಇದೆ. ನಂಬರ್ LIG 3ನೇ ಮುಖ್ಯ ರಸ್ತೆ, ಐ ಬ್ಲಾಕ್, ರಾಮಕೃಷ್ಣ ನಗರ, 570022. ರಿಪೀಟ್ ಮಾಡಿ ಸರ್. ನನ್ನ ಮನೆ ನಂಬರ್ ವಿಳಾಸ ರಾಮಕೃಷ್ಣ ನಗರದ ಮೈಸೂರಲ್ಲಿ ಇದೆ. ಮನೆ ನಂಬರ್ LIG 18, 3ನೇ B ಮುಖ್ಯ ರಸ್ತೆ, ಐ ಬ್ಲಾಕ್, ರಾಮಕೃಷ್ಣ ನಗರ. ಪಿನ್ ಕೋಡ್ ಕ್ರಮಾಂಕ 570022. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9844883581. ಈ ನಿಮ್ಮ ಒಂದು ಹವ್ಯಾಸಕ್ಕೆ ಸಾರ್ವಜನಿಕರಿಂದ ಏನಾದರೂ ಸಹಾಯ ಹಸ್ತ ದೊರಕಿದೆಯಾ? ಸೊ ಸಾರ್ವಜನಿಕರಿಂದ ಯಾವುದೇ ಸಹಾಯ ಹಸ್ತ ಇಲ್ಲ. ಆದ್ರೆ ಕೆಲವರು ಅಂತಾರೆ, ನೀವು ಕೆಲಸದಲ್ಲಿದ್ದೀರಿ, ನಿಮ್ಗೇನು ಸಮಸ್ಯೆ ಇಲ್ಲ ಅಂತಾರೆ. ಆದ್ರೂ ಕೂಡ ನಮ್ಮಲ್ಲಿ ಎಲ್ಲರೂ ಇದ್ದಂಗೆ ಕೆಲಸಲ್ಲೂ ಕೂಡ ಸಖತ್ತು ಇದಿರುತ್ತೆ, ಕಷ್ಟ ಇರುತ್ತೆ. ಅದರಿಂದಾಗಿ ಏನಾದ್ರು ಒಂದು ಸಹಾಯ ಮಾಡ್ಬೇಕು ಅನ್ಸ್ರೆ ನನಗೆ ಬೀರುಗಳು ಕೊಟ್ರೆ ಸಾಕು, ನನಗೆ ಬೇರೆ ಏನು ಬೇಡ. ಯಾಕಂದ್ರೆ ಬೀರುಗಳು ಕೊಟ್ರೆ ಗಣಪತಿಗಳನ್ನ ಜೋಪಾನಾಗಿ ಇಡ್ಬೋದು. ಅಂದ್ರೆ ನಾನು ಬರೀ ಗಣಪತಿ ಚಿತ್ರಗಳೆಲ್ಲ ನಾನು 25 ವರ್ಷದಿಂದ ಪೇಪರ್ಗಳನ್ನೇ ಮಾರಿಲ್ಲ ನಾನು. ಅದರಿಂದಾಗಿ ನಾ ಹೇಳ್ತಿರೋದು, ಗಣಪತಿಗಳಿಗಾದ್ರೆ ನನಗೆ ನಾವೆಲ್ಲ ಬೀರುಗಳಿದೆ ತಗೊಳ್ತೀವಿ. ಅದರಿಂದಾಗಿ ಆತರ ಒಂದೇನಾದ್ರು ಇದ್ರೆ, ನನಗೆ ಜಾಗದ ಕೊರತೆನೂ ಇರೋದ್ರಿಂದ ಬೀರು ಸದ್ಯಕ್ಕೆ ಮುಖ್ಯ ಕೊಟ್ರೆ, ಗಾಡ್ರೇಜ್ ಬೀರುಗಳ ಹತ್ರ ಎಲ್ಲ ಕೊಟ್ರೆ ನಾನು ಅದನ್ನ ಜತನವಾಗಿ ಕಾಪಾಡಿ ಮುಂದಿನ ಪೀಳಿಗೆಗೆ ನಾನು ವರ್ಗಾವಣೆ ಮಾಡ್ಬೋದು. ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಕುಟುಂಬಗಳು ದೊಡ್ಡದಾಯ್ತಾ ಮನೆಗಳು ಚಿಕ್ಕದಾಗ್ತಾ ಇದೆ. ಅದರಿಂದಾಗಿ ಇಲಿಗಳ ಕಾಟ ಆಗ್ತಾ ಇದೆ, ಗೆಜ್ಜೆ ಹಿಡಿದಿದೆ, ಎಷ್ಟೋ ಕಡೆ ನೀರ್ ಬಿದ್ದು ಹೋಗಿದೆ. ಅದರಿಂದಾಗಿ ಅವೆಲ್ಲನೂ ಒಂದು ಸಂಗ್ರಹ ಮಾಡಿದ್ರೆ, ನಾವು ಸತ್ತ ನಂತರವೂ ಕೂಡ ಈ ಒಂದು ಪ್ರದರ್ಶನ ಉಳಿಬೇಕು ಅಂದ್ರೆ ನಾವು ಇದನ್ನ ಜತನಾಗಿ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ಆರ್ಥಿಕ ಸಹಾಯದಿಂದ ನಾನು ನನ್ನ ಕೈಯಲ್ಲಾದಷ್ಟು ಮಟ್ಟಿಗೆ ನನ್ನ ತೃಪ್ತಿಗೆ ಸಂಬಂಧಪಟ್ಟಂಗೆ ಇಡ್ತಾ ಇದ್ದೀನಿ. ಆದ್ರೂ ಕೂಡ ಎಷ್ಟೋ ಇದು ಮೊನ್ನೆ ಇಲಿಗಳು ತಿಂದು ಹೋಯ್ತು. ನನಗೆ ಒಂಥರ ನಮ್ಮ ಕುಟುಂಬದಲ್ಲಿ ಏನೋ ಒಬ್ಬರು ಕಳ್ಕೊಂಡೇನೋ ಅಂತ ಆತರ ಸಂಕಟ ಪಟ್ಟೆ. ಯಾಕಂದ್ರೆ ಅಷ್ಟು ವರ್ಷ ಕಲೆಕ್ಟ್ ಮಾಡ್ತಿದ್ದು ಅದು ಗಣಪತಿ ವಾಹನ ಆದ್ರೂ, ಮೂಸಿಕ ಆದ್ರೂ ಅದಕ್ಕೆ ಗೊತ್ತಿಲ್ಲ ಆಹಾರ. ಅದರಿಂದಾಗಿ ನಾವು ಸಂಗ್ರಹನ ಜತನ ಮಾಡ್ಬೇಕು ಅಂದ್ರೆ ನನಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ರೆ ನಿಮ್ಗೆ ನೆನ್ಸ್ಕೊಡ್ತೀನಿ. ನಾನು ಬೀರುಗಳು ತಗೊಳ್ಳೋದು ಅಥವಾ ಏನೋ ಒಂದು ನನ್ನ ಹವ್ಯಾಸಕ್ಕೆ ಬಳಸ್ಕೊತೀನಿ, ಅದನ್ನ ನಾನು ವೈಯಕ್ತಿಕ ಬಳಸ್ಕೊಳಲ್ಲ. ಆರ್ಥಿಕವಾಗಿ ಧನ ಸಹಾಯ ಮಾಡ್ಬೋದು, ನೀವು ಮಾಡಿದ್ರು ತೊಂದರೆ ಇಲ್ಲ ಅಂತ ನನ್ನ ಹವ್ಯಾಸಕ್ಕೆ ಮುಂದುವರಿದು ನಿಮ್ಮ ಹೆಸರುಗಳನ್ನ ಕೂಡ ನನ್ನ ಲಿಸ್ಟ್ ಅಲ್ಲಿ ಹಾಕೊಳ್ತೀನಿ ಅಂತ ಬಯಸ್ತೀನಿ. ಷಡಕ್ಷರೇಶ್ವರ ಬೆಂಗಳೂರಿನಲ್ಲಿ ಗಣಪತಿ ವಿಗ್ರಹ ಕಲೆಕ್ಟ್ ಮಾಡ್ತಾರೆ. ಮತ್ತು ಮೈಸೂರಿನಲ್ಲಿ ಕೆಲವರು ಹಳೆಯ ಕಾಯಿನ್ಸ್ಗಳನ್ನ, ಪುರಾತನ ಕಾಯಿನ್ಸ್ಗಳನ್ನ ಮತ್ತು ಹಳೆ ನೋಟ್ಗಳನ್ನ ಕಲೆಕ್ಟ್ ಮಾಡ್ತಾರೆ. ಅದೇ ರೀತಿ ತಾವು ಈ ಒಂದು ಗಣಪತಿಯ ಕಟಿಂಗ್ಸ್ಗಳನ್ನ ಪೇಪರ್ಗಳಲ್ಲಿ, ಮ್ಯಾಗಝಿನ್ಗಳಲ್ಲಿ ಮತ್ತು ಲಗ್ನ ಪತ್ರಿಕೆಗಳು ಬರ್ತಕ್ಕಂಥ ಈ ಒಂದು ಗಣಪತಿ ಕಲೆಕ್ಟ್ ಮಾಡ್ತಾ ಇದ್ದೀರಾ. ಗಣಪತಿ ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸ ಯಶಸ್ವಿಯಾಗಲಿ, ನಿಮಗೆ ಹೆಚ್ಚು ಜನಗಳ ಸಹಕಾರ ಸಿಗಲಿ ಮತ್ತು ಜನರ ಪ್ರೋತ್ಸಾಹ ಕೂಡ ಸಿಗಲಿ. ಮತ್ತು ಇನ್ನೂ ಒಳ್ಳೆಯ ಒಂದು ಆಡಿಟೋರಿಯಂನಲ್ಲಿ ಒಂದು ಯೋಚಿತವಾಗಿ ಒಂದು ಎಕ್ಸಿಬಿಷನ್ ಮಾಡಿ ಜನಮನ್ನಣೆ ಗಳಿಸಿ ಅಂತ ನಾವು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ತಮಗೆ ಆರೈಕೆ ಮಾಡ್ತೀನಿ. ಈಗ ಏನು ಗಣಪತಿ ಕಲೆಕ್ಟ್ ಮಾಡಿರೋ ದಯಮಾಡಿ ವೀಕ್ಷಕರಿಗೋಸ್ಕರ ದಯಮಾಡಿ ಒಂದೊಂದಾಗಿ ವಿವರಿಸ್ಕೊಂಡು ಹೋಗಿದ್ದೀನಿ.
ದಯಮಾಡಿ ಎಲ್ಲ ಗಣಪತಿಗಳನ್ನ ವಿವರಣೆ ಕೊಡಿ ದಯಮಾಡಿ. ಸರ್, ನಾನು ಪತ್ರಿಕೆಗಳಲ್ಲಿ ನಾನು ಸಂಗ್ರಹ ಮಾಡಿರುವ ಗಣಪತಿಯನ್ನು ನಾನು ಸೂಕ್ಷ್ಮವಾಗಿ ಎಲ್ಲವನ್ನು ಹೇಳಿದ್ರೆ ಒಂದ್ ದಿನ ಸಾಕಾಗಲ್ಲ. ಮುಖ್ಯವಾಗಿ ಹೇಳ್ಕೊಡ್ತಿದ್ದೀನಿ. ಇದು ನೋಡಿ, ಇದು ಮರಳಲ್ಲಿ ಮಾಡಿರುವ ಗಣಪತಿ. ಅಂದ್ರೆ ಒಬ್ಬ ಕಲಾವಿದ ಮರಳಿನ ಸಮುದ್ರದ ಪಕ್ಕ ಮರಳಿನಲ್ಲಿ ಗಣಪತಿಯ ಚಿತ್ರವನ್ನ ಮಾಡಿ ಅದನ್ನ ಕಲರ್ ಅಲ್ಲಿ ಹಾಕಿ ಆತರ ಸೂಕ್ಷ್ಮವಾಗಿ ಹಾಕಿದ್ದಾನೆ. ಬಹಳ ಅದ್ಭುತವಾಗಿ ಕಾಣಿಸ್ತದೆ. ಗಣಪತಿ ನಿದ್ದೆ ಮಾಡ್ತಾ ಇರುವ ಒಂದು ರೀತಿಯಲ್ಲಿ ಆ ಕಲಾವಿದನ ಕಲ್ಪನೆಯಲ್ಲಿ ಈ ತರ ಒಂದು ಚಿತ್ರ ಬಂದಿದೆ. ತುಂಬಾ ಖುಷಿ ಆಗುತ್ತೆ ನೋಡಿದ್ರೆ. ಮುಂದಿನ ದಿನಗಳ ಮೇಲೆ ಗಣಪತಿಯನ್ನ ನಾವೊಂದು ರೆಡ್ ಗಣೇಶ ಐಡಲ್ ಅಂತ ಇದೆ, ಇಂಗ್ಲಿಷ್ ಪೇಪರ್ ಬಂದಿರೋದು ಗಣಪತಿಯನ್ನು ಕೂಡ ನಾನು ಸಂಗ್ರಹ ಮಾಡಿದ್ದೇನೆ. ಇಲ್ಲಿ ನಂತರದಲ್ಲಿ ಒಂದು ಚಕ್ರದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗಾಡಿ ಅಂತ ಹೇಳ್ತಾರಲ್ಲ, ಆ ಎತ್ತಿನ ಒಂದು ಜೊತೆ ಗಾಡಿಯಲ್ಲಿ ಗಣಪತಿ ಕುಳಿತುಕೊಂಡು ಹೋಗ್ತಾ ಇದ್ದಾನೆ. ಅದನ್ನು ಕಲಾವಿದ ಕಲ್ಪನೆಯಲ್ಲಿ ಬರೆದಿದ್ದಾರೆ. ಇಲ್ಲಿ ಗಣಪತಿಗೆ ಒಂದು ದಶಾವತಾರ ಅನ್ನೋ ರೀತಿಯಲ್ಲಿ ಒಂದು ತಲೆ ಅನ್ನಕ್ಕಿಂತ ಕೈಗಳು ಇದೆ. ಎಲ್ಲಾ ಕೈಗಳಲ್ಲೂ ಒಂದೊಂದು ವಿಗ್ರಹವನ್ನ ಕಲಾವಿದ ಒಂದು ಅದ್ಭುತವಾಗಿ ಕೆತ್ತಿದ್ದಾನೆ. ನಿರುಪಯೋಗ ವಸ್ತುಗಳಿಂದಲೂ ಕೂಡ ಗಣಪತಿ ಮಾಡಿದ್ದಾನೆ. ಅಂದ್ರೆ ಗಾಜಿನ ಪುಡಿಯಿಂದ ಗಣಪತಿ ಚಿತ್ರವನ್ನ ಮಾಡಿರೋದು ನೋಡ್ಬೋದು. ಈ ಕೆಳಭಾಗದಲ್ಲಿ ವ್ಯಂಗ್ಯ ಚಿತ್ರಗಳ ಗಣಪತಿ, ಅಂದ್ರೆ ವ್ಯಂಗ್ಯ ಕಲಾವಿದರು ಕೂಡ ಗಣಪತಿಯನ್ನ ಯಾವ ರೀತಿ ಮಾಡಬಹುದು ಅಂತ ಅದು ನೋಡ್ಬೋದು. ಅದರ ಕೆಳಭಾಗದಲ್ಲಿ ಬೇರಿನಲ್ಲಿ ಅರಳಿದ ಗಣಪ, ಅಂದ್ರೆ ಬೇರುಗಳಲ್ಲೂ ಕೂಡ ಗಣಪತಿಯನ್ನ ಮಾಡಿರೋದನ್ನ ನಾವು ಕಾಣಬಹುದಾಗಿದೆ. ಈ ಕೆಳಭಾಗದಲ್ಲಿ ಕರ್ನಾಟಕದ ಪ್ರಖ್ಯಾತ ಗಣಪತಿಯ ದೇಗುಲಗಳ ಲೇಖನ ತರಂಗದಲ್ಲಿ ಬಂತು. ಅದರ ಮುಖಪುಟದಲ್ಲಿ ಶತಶತಮಾನಗಳ ಹಿಂದೆ ಇರುವ ಒಂದು ಗಣಪತಿ ಚಿತ್ರಗಳನ್ನು ಕೂಡ ನಾವು ಕಾಣಬಹುದಾಗಿದೆ. ಇನ್ನು ಮುಂದುವರೆದು ನೋಡಿ, ನಮ್ಮ ಗಾನ ಗಂಧರ್ವ ನಟ ಸಾರ್ವಭೌಮ ರಾಜ್ಕುಮಾರ್ ಅವರನ್ನ ವೀರಪ್ಪನ ಅಪಹರಣ ಮಾಡಿದ್ದು ಎಲ್ರಿಗೂ ಗೊತ್ತಿದೆ. ಆ ವೀರಪ್ಪನಿಂದ ಮುಕ್ತಿ ಪಡೆದ ಗಣಪತಿ ರಾಜ್ಕುಮಾರ್ ಅವನ್ನ ಕರ್ಕ ಬರ್ತಾ ಇರೋದು, ಕಾಡಿನಿಂದ ನಾಡಿಗೆ ಕರ್ಕ ಬರ್ತಾ ಇರೋ ಒಂದು ಕಲಾವಿದನನ್ನು ಕುಂಬಾರಗಿರಿ ರೇವಣ್ಣ ಮಾಡಿದ್ದಾರೆ. ಅದನ್ನ ನೋಡ್ಬೋದು. ಅದ್ರ ಕೆಳಭಾಗದಲ್ಲೂ ಕೂಡ ಗಣಪತಿಯ ರಾಜ್ಕುಮಾರ್ ಚಿತ್ರ ಇರುವ ಆನೆಗಳು ಜೊತೆ ಕೃಷ್ಣ ಬೇಕು, ಆನೆಗಳ ರೂಪದಲ್ಲಿ ಗಣಪತಿ ಇದೆ, ಅದು ನೋಡ್ಬೋದು. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಇಂಡೋ ಕರೆನ್ಸಿಯಲ್ಲೂ ಕೂಡ ನೋಟದಲ್ಲೂ ಕೂಡ ಗಣಪತಿಯ ಚಿತ್ರವನ್ನು ನಾವು ನೋಡ್ಬೋದಾಗಿದೆ. ಅದ್ರಲ್ಲಿ ಗಣಪತಿ ಚಿತ್ರವನ್ನ ನಮ್ಗೆ ಆಶ್ಚರ್ಯ ಆಗುತ್ತೆ. ಇನ್ನು ಕೆಳಭಾಗದಲ್ಲಿ ಗ್ಯಾರೇಜ್ ಗಣಪ ಅಂತ ಗುಜ್ರಿಯ ಒಂದು ನಿರುಪಯುಕ್ತ ಪದಾರ್ಥಗಳಿಂದಲೂ ಕೂಡ ನಾವು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿರುವ ಕಲಾವಿದನ ಕಲ್ಪನೆ ನೋಡ್ಬೋದು. ಕೆಳಭಾಗದಲ್ಲಿ ಉಪೇಂದ್ರ, ಆ ಒಂದು ಕಾಲದಲ್ಲಿ ಫಿಲಂ ಪ್ರಸಿದ್ಧಿ ಆಗ್ತಿರುವ ಉಪೇಂದ್ರನ ಗಣಪತಿಯನ್ನು ಕೂಡ ಸಂಭಾಷಣೆ ಮಾಡ್ತಾ ಇರುವ ಒಂದು ಗಣಪತಿ ಚಿತ್ರ ಇದೆ. ಇಲ್ಲಿ ಒಂದು ಮೊದಲು ಒಂದು ಅಂದ್ರೆ ಆನೆ ಸೊಂಡಿಲು ಗಣಪತಿಗೆ ಆಗಿರೋದ್ರಿಂದ ಆ ಎರಡೂ ಕೂಡ ಚಿತ್ರ ಒಂದು ಅಂಕಣ ಬರ್ತಾ ಇತ್ತು, ಅದನ್ನು ಕೂಡ ಸಂಗ್ರಹ ಮಾಡಿದ್ದೇನೆ. ಕೆಳಭಾಗದಲ್ಲಿ ತಬಲಾ ಬಾರಿಸುತ್ತಿರುವ ಗಣಪತಿ ಚಿತ್ರವನ್ನು ಕೂಡ ನೋಡಬಹುದಾಗಿದೆ. ಅದರ ಪಕ್ಕದಲ್ಲಿ ಸೃಷ್ಟಿಯ ವೈಚಿತ್ರ ಎನ್ನುವಂತೆ ಕ್ಯಾರೆಟ್ ಗಣಪತಿಯನ್ನು ಕೂಡ ನೋಡ್ಬೋದು. ಅಲ್ಲದೆ ಈ ರಂಗವಲ್ಲಿಯಲ್ಲಿ ಕೂಡ ಗಣಪತಿಯ ಚಿತ್ರವನ್ನು ನೋಡಬಹುದಾಗಿದೆ. ಷಡಕ್ಷರಿ ಅಂತ ಹೇಳಿದ್ನಲ್ಲ, ಅದೇ ರೀತಿ ಇಲ್ಲೊಬ್ರು ಕಲಾವಿದರು ತಮ್ಮ ಶೋಕೇಸ್ ನಲ್ಲಿ ಎಲ್ಲಾ ತಾಮ್ರ ಕಂಚು ಆ ತರ ಗಣಪತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮೇಲ್ಭಾಗದಲ್ಲಿ ಈ ಒಬ್ರು ಲೀಲಮ್ಮ ಅಂತ ತಮ್ಮ ಕಲಾಚಿತ್ರತೆಯನ್ನು ಮೆರೆದಿದ್ದಾರೆ. ಇನ್ನು ಅದರ ಮುಂದಿನ ಮೇಲೆ ಗಣಪತಿ ವಿವಿಧ ಒಂದು ಚಿತ್ರಗಳನ್ನು ನಾವು ನೋಡಬಹುದಾಗಿದೆ. ಇದೊಂದು ಪುಣೆಯ ಪ್ರಸಿದ್ಧ ಗಣಪನ ಚಿತ್ರ ಇದೆ. ಅಂದ್ರೆ ನಮ್ಮ ರಾಜ್ಯದ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಬೇರೆ ಬೇರೆ ರಾಜ್ಯಗಳು ಕೂಡ ಆಚರಿಸ್ತಾರೆ, ಅದು ಒಂದು ಪ್ರಸಿದ್ಧಿ ಪಡೆದಿದೆ. ಈ ಕಡೆ ಭಾಗದಲ್ಲಿ ನೋಡುತ್ತಾ ಬಂದ್ರೆ ಹಟ್ಟಿ ಅಂಗಡಿಯಲ್ಲಿರುವ ನೆಲೆ ನಿಂತ ಮುದ್ಗಲ ಪುರಾಣದ ಗಣಪತಿ ಚಿತ್ರಗಳು ಕೂಡ ಇಲ್ಲಿದೆ, ಅದನ್ನು ಕೂಡ ನೋಡಬಹುದಾಗಿದೆ. ಕೆಳಭಾಗದಲ್ಲಿ ಷಡಕ್ಷರಿ, ನೀವು ಮೊದಲೇ ಹೇಳಿದಂಗೆ ಷಡಕ್ಷರಿ ಅವರು ತಮ್ಮ ಒಂದು ದುಬಾರಿ ಹವ್ಯಾಸ ಅಂತ ಹೇಳ್ಬೋದು, ಆ ಒಂದು ಶೋಕೇಸ್ ಗಳಲ್ಲಿ ಎಲ್ಲ ಕಲೆಕ್ಟ್ ಮಾಡಿ ಸಂಗ್ರಹ ಮಾಡಿರೋ ಒಂದು ಗಣಪತಿ ಚಿತ್ರಗಳನ್ನು ನೋಡಬಹುದಾಗಿದೆ. ಈ ಮೇಲ್ಭಾಗದಲ್ಲಿ ವೀರಪ್ಪನನ್ನ ಆನೆಯ ಮೇಲೆ ಗಣಪತಿ ಕುಳಿತು ಅವನ್ನ ಕೊಲ್ಲುತ್ತಿರುವ ಚಿತ್ರವನ್ನು ಕೂಡ ಕಲಾವಿದ ಸೃಷ್ಟಿ ಮಾಡಿದ್ದಾನೆ. ಇನ್ನೊಂದು ಬಾಳೆ ಎಲೆಯ ಮೇಲೆ ಕಲಾವಿದ ಅಂತಿಮ ರೂಪ ಕೊಡ್ತಾ ಇದ್ದಾನೆ, ಅದನ್ನು ಚಿತ್ರಗಳನ್ನು ನೋಡಬಹುದಾಗಿದೆ. ಇದು ರಾಜ್ಯದ ಕರ್ಮವೀರ ವಾರಪತ್ರಿಕೆಯಲ್ಲಿ ಬಂದಿರೋ ಗಣಪತಿ. ಪಕ್ಕದಲ್ಲೇ ಸುಧಾ ವಾರಪತ್ರಿಕೆಯಲ್ಲೂ ಬಂದಿರೋ ಗಣಪತಿ ನೋಡ್ಬೋದು. ಅಂದ್ರೆ ರಾಜ್ಯದ ಎಲ್ಲಾ ಗಣಪತಿಗಳ ಪತ್ರಿಕೆಗಳನ್ನ ಬರೋದ್ರಿಂದ ನಾನು ಸಂಗ್ರಹ ಮಾಡ್ಕೋತಾ ಬರ್ತಾ ಇದ್ದೀನಿ ಸರ್. ಇದೊಂದು ರಾಜ್ಯ ಸಂಪುಟವನ್ನ ವಿಸ್ತರಣೆ ಮಾಡ್ತಾ ಇರೋಕಾರೆ ಗಣಪತಿ ಒಂದು ಪ್ರಮುಖ ಪಾತ್ರ ವಹಿಸಿದ್ದಾನೆ. ಅದು ಕೂಡ ಕಲಾವಿದನ ಕಲ್ಪನೆಯಲ್ಲಿ ಗಣಪತಿ ಇರುವಂತದ್ದು. ಇದು ಶಬರಿಮಲೆ ಸ್ವಾಮಿಯಪ್ಪ ಗಣಪತಿ, ಗಣೇಶ ಬಂದ ಕಾಯಿ ಕಡುಬು ತಿಂದ ಅಂತ ಒಂದು ಚಿತ್ರ ಆಕರ್ಷಕವಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಬ್ದವಿಧಿ ಚಿತ್ರ ಬಂದಾಗ ಆ ಒಂದು ಸಂದರ್ಭದಲ್ಲಿ ಗಣಪತಿ ಚಿತ್ರವನ್ನ ಆಕರ್ಷಕ ಮಾಡಿದ್ದಾರೆ. ಈ ಕಡೆ ಚಾವಿ ಗಣಪ ಗಣೇಶ ಅಂತ ಇದೆ, ಬರ ಇತಿಹಾಸ ಪ್ರಸಿದ್ಧಿ ಗಣಪತಿಗಳ ಚಿತ್ರವನ್ನು ನೋಡ್ಬೋದು. ಮೇಲ್ಭಾಗದಲ್ಲಿ
ಬಂತಪ್ಪ ಬಂತು ಗಣಪನ ಸವಾರಿ ಒಂದು ಚಿತ್ರವನ್ನ ಮೈಸೂರು ಮಿತ್ರದಲ್ಲಿ ಬಂದಿರೋ ಚಿತ್ರ ಆಕರ್ಷಕವಾಗಿದೆ, ನೋಡ್ಬೋದು ನಾವು ಅದನ್ನ. ಹಾಗೇನೆ ಶತಮಾನಗಳ ಮೇಲೆ ಗಣೇಶನ ಹೆಜ್ಜೆ ಅಂತ ಪ್ರಜಾವಾಣಿಯಲ್ಲಿ ಬಂದಿತ್ತು. ಅಲ್ಲಿ ಪ್ರಮುಖ ಅಂದ್ರೆ 14ನೇ ಶತಮಾನ 13ನೇ ಶತಮಾನ ಎಲ್ಲಾ ಶತಮಾನಗಳಲ್ಲಿರುವ ಗಣಪತಿ ಚಿತ್ರಗಳನ್ನ ನಾವು ನೋಡಬಹುದಾಗಿದೆ. ಇದೊಂದು ಆಕರ್ಷಕ ತಾಮ್ರದ ಉಬ್ಬು ಶಿಲ್ಪದಲ್ಲಿ ಬಂದಿರುವಂತದ್ದು, ಅಂದ್ರೆ ಜನಮನದ ಬಹುರೂಪಿ ಅಂತ. ಗಣಪತಿಯ ಮೂರ್ತಿಗಳನ್ನ ಕಲಾವಿದ ತನ್ನ ಕಲ್ಪನೆಗೆ ತಕ್ಕಂತೆ ಆಕರ್ಷಕವಾಗಿ ಒಂದು ಸೃಷ್ಟಿ ಮಾಡಿದ್ದಾನೆ. ಇವರನ್ನೇ ಕುಂಬಾರಗಿರಿ ರೇವಣ್ಣ ಅಂತ. ವರ್ಷವೂ ಕೂಡ ಒಂದು ಪ್ರಚಲಿತ ವಿದ್ಯಮಾನಕ್ಕೆ ತಕ್ಕಂತೆ ಅವರು ಗಣಪತಿ ಚಿತ್ರಗಳನ್ನ ಮಾಡುವುದರಲ್ಲಿ ಮುಂದಿದ್ದಾರೆ. ಇವರ ಜೊತೆಯಲ್ಲಿ ಅನೇಕ ಕಲಾವಿದರಿದ್ದಾರೆ. ಎಲ್ಲಾ ಕಲಾವಿದರಿಗೂ ನಮಸ್ಕಾರ ಹೇಳ್ತೇನೆ. ಕೆಳಭಾಗದಲ್ಲಿ ಅಂದ್ರೆ ನೀವು ಹೇಳ್ತಾ ಇದ್ರ ಲಿಂಗ ದಾಖಲೆ ಅಂದ್ರೆ ಗಣಪತಿ ಚಿತ್ರಗಳನ್ನ ಬರೆದು ಅದ್ರ ಕೆಳಭಾಗದಲ್ಲಿ ಸರ್ ನೆಕ್ಸ್ಟ್ ಕೆಳಭಾಗದಲ್ಲಿ ಗಣಪತಿ ಚಿತ್ರಗಳನ್ನ ಬರೆದು ಇಲ್ಲೊಬ್ಬ ವಿದ್ಯಾರ್ಥಿ ದಾಖಲೆ ಮಾಡಿದ್ದಾನೆ. ಅದೊಂದು ಚಿತ್ರ ಅಂದ್ರೆ ಪೆನ್ಸಿಲ್ ಅಲ್ಲಿ ಒಂದು ಸುಮಾರು ಚಿತ್ರವನ್ನ ಬರೆದು ಇದೊಂದು ಲಿಂಕ ದಾಖಲೆ ಆಗಿದೆ. ಹಿಂದಿ ಅಕ್ಷರಗಳಲ್ಲಿ ಗಣಪತಿಯ ಒಂದು ಚಿತ್ರವನ್ನ ಕಾಣಬಹುದು. ಮುಂದೆ ಕನ್ನಡದಲ್ಲೂ ಕೂಡ ಅದೇ ತರ ಇದೆ. DS ಚೌಗಲೆ ಎಂಬ ಒಬ್ಬ ಕಲಾವಿದರು ತಮ್ಮ ಕುಂಚದಲ್ಲಿ ಈ ರೀತಿಯ ಗಣಪತಿಯನ್ನ ವರ್ಣರಂಜಿತವಾಗಿ ಚಿತ್ರಣೆ ಮಾಡಿದ್ದಾರೆ. ಇಲ್ಲಿ ಮೇಲ್ಭಾಗದಲ್ಲಿ ಗಣಪತಿ ಇವನು ಕಣಪತಿ, ಮೇಲ್ಭಾಗದಲ್ಲಿ ಗಣಪತಿ ಇವನು ಕಣಪತಿ ಎಂದ ಬ್ರಹ್ಮಾಂಡ ಸ್ವರೂಪಿಯ ವಿರಾಟ್ ದರ್ಶನ ಚಿತ್ರ ಇರುವ ಒಂದು ಆಕರ್ಷಕ ವಿದ್ವಾನ್ ಪದ್ಮನಾಭ ಅವರು ಲೇಖನ ಬರೆದಿದ್ದಾರೆ. ಆ ಚಿತ್ರ ಇದೆ. ಕರಿಮುಖ ಗಣಪತಿ ಐತಿಲ್ಲ, ಕಲಾವಿದರ ಕಲ್ಪನೆಯಲ್ಲಿ ಕರಿಮುಖ ಗಣಪತಿ ಪ್ರಸಿದ್ಧ ಇದೆ. ಗಣಪನಿಗೆ ಹೊಸ ರೂಪ ಕಲಾವಿದರ ಕಲ್ಪನೆ ಹರಡಿದೆ. ಕೆಳಭಾಗದಲ್ಲಿ ಕಲಾವಿದನ ಕೈಚಳಕದಲ್ಲಿ ಹರಡಿದ ಶಿವಾಜಿ ಗಣಪ ಅದನ್ನು ಕೂಡ ನೋಡಬಹುದಾಗಿದೆ. ಕಲಾವಿದರ ಕೈಯಲ್ಲಿ ಹರಡಿದ ಶಿವಾಜಿ ಗಣಪನನ್ನು ನೋಡಬಹುದು. ಅಲ್ಲಿ ಹಿಂದಿ ಅಕ್ಷರದಲ್ಲಿ ನೋಡಿದ್ರೆ ಇದು ಕನ್ನಡದ ಅಕ್ಷರದಲ್ಲಿ ಇರುವ ಗಣಪತಿಯ ಚಿತ್ರ ಅಂದ್ರೆ ಶ್ರೀ ಗಣೇಶ ವಿಘ್ನ ನಿವಾರಕ ಗಣಪತಿ ಅಂತ ಇದೆ, ಅದನ್ನು ಕಾಣಬಹುದಾಗಿದೆ. ಕೆಳಭಾಗದಲ್ಲಿ ಗ್ರಾಮದಲ್ಲಿ ಅಂದ್ರೆ ಗಣಪತಿ ವಿಸರ್ಜನೆಗೂ ಬಂತು ಬರಗಾಲ ಅಂತೂ ಮಣ್ಣಲ್ಲಿ ಗಣಪತಿ ಊಳ್ತಾ ಇದ್ದಾರೆ. ಜೊತೆ ಬಹುಶಃ ಈ ದಿನಗಳಲ್ಲಿ ಇದೇ ರೀತಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾವು ಕೆರೆ ಕಟ್ಟೆಗಳಲ್ಲಿ ಹಾಕಿದ್ರೆ ಅದೊಂದು ರಾಸಾಯನಿಕವಾಗಿ ಎಲ್ಲ ಕ್ರಿಮಿಕೀಟ ಆಗುತ್ತೆ. ಅದರಿಂದಾಗಿ ನಾವು ನಂತರದಲ್ಲಿ ಮಣ್ಣಿಗೆ ಇದ್ ಮಾಡಿದಾಗ ಅದಾಗುತ್ತೆ. ಅದ್ರ ಕೆಳಭಾಗದಲ್ಲಿ ಸೃಷ್ಟಿಯ ವೈಚಿತ್ರ್ಯ ಅಂದ್ರೆ ಮೀನು ಗಣಪತಿಯ ಮುಖ ಚಿತ್ರವನ್ನ ಕಾಣುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ನೋಡಿದವ್ರಿಗೆ ಸೊಂಡಿಲು ಗಣಪತಿ ಸೊಂಡಿಲು ಅಂತ ಅನಿಸುತ್ತೆ, ಆದ್ರೆ ಅದು ಮೀನಂತೆ, ವಿಚಿತ್ರ ಮೀನು ಆತರ ಕಾಣಿಸ್ತಾ ಇದೆ. ಕಲಾವಿದನ ಕಲ್ಪನೆ ಒರಿಜಿನಲ್ ಕಲಾವಿದನ ಕಲ್ಪನೆ ಅಲ್ಲ, ಅದು ಮೀನೇ ಆತರ ಗಣಪತಿ ತರ ಇದೆ. ಪತ್ರಿಕೆಯ ಒಳಪುಟಗಳಲ್ಲಿ ಕೂಡ ಮತ್ತಷ್ಟು ಮಾಹಿತಿ ಇದೆ, ಆದ್ರೆ ಪ್ರಾತಿನಿಧಿಕವಾಗಿ ಕೆಲವನ್ನ ಮಾತ್ರ ಮಾಡಿದ್ದೇನೆ. ವಿಘ್ನ ನಿವಾರಕನಿಗೆ ಇದೆಂತಹ ದುಸ್ಥಿತಿ ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಗಣಪತಿ ಹಬ್ಬ ಎಲ್ಲ ಮಾಡಿ ಕೆರೆ ಕಟ್ಟೆಗೆ ಹಾಕಿದ ನಂತರದಲ್ಲಿ ಈ ರೀತಿ ಗಣಪತಿಯ ಚಿತ್ರಣ ನಾವು ನೋಡಬಹುದಾಗಿದೆ. ಅಲ್ಲಿ ಸರಳು ಅಥವಾ ಕಲರ್ ಎಲ್ಲ ಕಡ ಪ್ರಕೃತಿಗೆ ಮಾರಕ ಆಗ್ತಾ ಇದೆ. ಅದರಿಂದಾಗಿ ನಾವು ಒಂದು ಈಗ ವಾಯು ಮಾಲಿನ್ಯ ಮಂಡಳಿ ಇಲಾಖೆಯನ್ನು ಸಹಕರಿಸಿ ನಾವು ಒಂದು ಪರಿಸರಕ್ಕೆ ಪೂರಕವಾಗುವ ಗಣಪತಿ ಪ್ರತಿಷ್ಠಾಪನೆ ಮಾಡ್ಬೇಕಾಗತ್ತೆ. ಇಲ್ಲಿ ಶಿಲ್ಪಿಗಳಲ್ಲಿ ಗಣೇಶನ ಸೃಷ್ಟಿ ನೋಡ್ಬೋದು. ಒಂದು ಇದರಿಂದ ಕಲಾವಿದನ ಯಾವ ತರ ಮಾಡ್ಬೋದು ಅಂತ ತೋರಿಸ್ತಾ ಇದ್ದಾರೆ. ಹಾಗೇನೆ ಮೇಲ್ಭಾಗದಲ್ಲಿ ನೋಡ್ತಾ ಬಂದ್ರೆ ಪುರುಷರಿಗಿಂತ ಮಹಿಳೆಯರು ನಾವೇನು ಹಿಂದೆ ಉಳಿದಿಲ್ಲ ಅಂತ, ಅಂದ್ರೆ ಮಹಿಳೆ ಎಲ್ಲಾ ಸ್ತರಗಳಲ್ಲೂ ಇದ್ದಾರೆ.
ಅವರು ಗಣಪತಿಯ ಮೂರ್ತಿಯನ್ನು ಕೂಡ ಹೇಗೆ ಮಗುವಿಗೆ ತಾವು ಜನ್ಮ ನೀಡ್ತಾರೆ ಅದೇ ರೀತಿ ಗಣಪತಿಯನ್ನ ಕೂಡ ಸೃಷ್ಟಿ ಮಾಡಿ ಜೊತೆಗೆ ಅದನ್ನ ಅವರ ಕೈ ಚಳಕದಲ್ಲಿ ಮಾಡ್ತಾ ಇದ್ದಾರೆ ಅವರು. ಗಣೇಶ ಬಪ್ಪ ಮೋರಯ್ಯ ಅಂತ ನಾವು ಬಾಲ್ಯದ ದಿನಗಳು ನೆನಪಾಗುತ್ತೆ. ಏಳು ಸರ್ಪ ತಲ ಒಂದು ಆಕಾರವನ್ನು ಹೊಂದಿರುವ ಗಣಪನ ನೋಡ್ಬೋದು. ಗಣಪತಿಯ ಕುರಿತು ಒಂದು ಕವನಗಳನ್ನು ನೋಡ್ಬೋದು. ಕವನ, ಪದಬಂಧ, ಅಕ್ಷರಗಳ ಚಮತ್ಕಾರ ಎಲ್ಲದರಲ್ಲೂ ಕೂಡ ನಾವು ಗಣಪನ ಒಂದು ಸಾಹಿತ್ಯ ಅಂದ್ರೆ ಗಣಪನಿಗಾಗಿ ವಿಶಿಷ್ಟ ಸಾಹಿತ್ಯ ಸೃಷ್ಟಿಯಾಗ್ತಾ ಇದೆ. ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಕೂಡ ಗಣಪತಿಯ ಬಗ್ಗೆ ಪುರಾಣ ಕಥೆಗಳು, ಲೇಖನ ಎಲ್ಲ ಕೂಡ ಬರ್ತಾ ಇದೆ. ಶರಣು ಶರಣು ಗಣಪ ಅಂತ ಒಂದು ಅದ್ಭುತ ಲೇಖನ ಬಂತು. ಹಾಗೇನೆ ವಕ್ರತುಂಡ ಮಹಾಕಾಯ ಬಂಧ ಅಂತ ಒಂದು ಗಣಪತಿ ಆಕರ್ಷಕ ಆಯುಧಗಳ ಮುಖಾಂತರ ಪಂಚಮುಖ ಗಣಪತಿಯನ್ನು ನೋಡ್ಬೋದಾಗಿದೆ. ಕೆಳಭಾಗದಲ್ಲಿ ಸೂರ್ಯಕಾಂತಿ ಕುಂಬಳಕಾಯಿ ಒಂದು ಬೀಜದಿಂದ ಮಾಡಿದ ಗಣಪತಿಯನ್ನು ಕೂಡ ನೋಡ್ಬೋದಾಗಿದೆ. ಈ ಕಡೆಗೆ ಬಂದ್ರೆ ಆಕರ್ಷಕ ರೀತಿಯಲ್ಲಿ ಗಣೇಶ ಹಬ್ಬದ ಮುನ್ನ ದಿನ ಬೆಂಗಳೂರು ಮಾರುಕಟ್ಟೆಯಲ್ಲಿ ಈ ತರ ಚಿತ್ರ ಬಂತು. ಇಲ್ಲಿ ಒಂದು ಅಂದ್ರೆ ಬರ ಬಂದಾಗ ನೀರ ಗಣಪತಿ, ಬರ ಗಣಪತಿಯನ್ನು ಕೂಡ ಕಾಣಬಹುದಾಗಿದೆ. ಮೇಲ್ಭಾಗದಲ್ಲಿ ನೋಡ್ತಾ ಬಂದ್ರೆ ಕಲಾವಿದ ಒಂದು ಅಂತಿಮವಾಗಿ ತನ್ನ ಒಂದು ಮಾಡ್ತಾ ಇದ್ದಾನೆ. ತದನಂತರದಲ್ಲಿ ನಮ್ಮ ಖ್ಯಾತ ವಿಜ್ಞಾನಿ ಅಬ್ದುಲ್ ಕಲಾಂ ರವರ ಒಂದು ಸಂದರ್ಶನ ಮಾಡ್ತಿರೋ ಒಂದು ಗಣಪತಿಯನ್ನ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ 2002ನೇ ಇಸ್ವಿಯಲ್ಲಿ ಬಂತು, ಅದನ್ನ ನೋಡ್ಬೋದಾಗಿದೆ. ನೆಕ್ಸ್ಟ್ ಉದಯವಾಣಿಯಲ್ಲಿ 2002ನೇ ಇಸ್ವಿಯಲ್ಲಿ ಬಂತು ತಾಮ್ರದ ಗಣಪ, ಅಂದ್ರೆ ಒಂದು ಕಲಾವಿದನ ಅಚ್ಚುಮೆಚ್ಚು ಗಣಪತಿ MS ಮೂರ್ತಿ ಅಂತ ಇದ್ದಾರೆ ಕಲಾವಿದರು, ಅವರು ಬರೆದಿರೋ ಅಂದ್ರೆ ಗಣಪತಿ. ಇಲ್ಲಿ ವಿಸ್ಮಯ ಪ್ರಪಂಚದಲ್ಲಿ ಪರೋಪಕಾರಿ ಗಣಪ ಅಂತ ಒಂದು ಪ್ರಸಿದ್ಧಿ ಇದೆ, ಆ ಗಣಪತಿಯನ್ನು ಕೂಡ ನೋಡ್ಬೋದು. ಅದರ ಮೇಲ್ಭಾಗದಲ್ಲಿ ಕಾವೇರಿ ವಿವಾದ ಹೇಗೆ ಒಂದು ಜನಜನಿತವಾಗಿದೆ 2001ರಲ್ಲಿ ಉದಯವಾಣಿ ಪತ್ರಿಕೆಯಲ್ಲಿ ಬಂತು. ಅಂದ್ರೆ ಕಾಟನ್ಪೇಟೆ ಲಕ್ಕಿ ಬಾಯ್ಸ್ ಗಜಾನನ ಭಕ್ತಿ ಮಂಡಳಿ ಕೂಡ ಇದನ್ನು ಸ್ಥಾಪನೆ ಮಾಡ್ತಾರೆ. ಒಂದ್ ಕಡೆ ಕರುಣಾನಿಧಿ ಇದ್ದಾರೆ, ಒಂದ್ ಕಡೆ ಜಯಲಲಿತಾ ಇದ್ದಾರೆ, ಮಧ್ಯದಲ್ಲಿ ಗಣಪತಿ ತೀರ್ಪು ಕೊಡ್ತಾ ಇದ್ದಾರೆ ಕಾವೇರಿ ಸಂಬಂಧಪಟ್ಟಂಗೆ. ಇನ್ನು ತದನಂತರ ತರಂಗದಲ್ಲಿ ಕರ್ನಾಟಕದ ಪ್ರಖ್ಯಾತ ದೇವಗುಲಗಳ ಬಗ್ಗೆ ಮಾಹಿತಿ ಬಂತು, ಅದನ್ನು ಕೂಡ ಸಂಗ್ರಹದಲ್ಲಿದೆ. ಜೊತೆಗೆ ಮಣ್ಣಿನ ಮೂರ್ತ ರೂಪ, ಕೆಳಭಾಗದಲ್ಲಿ ಮೂರ್ತ ರೂಪ ಕೊಡ್ತಿರುವ ಒಂದು ಗಣಪತಿ, ಅಂದ್ರೆ ಒಬ್ಬ ಕಲಾವಿದ ಯಾವ ತರ ತನ್ನ ಒಂದು ಇದರಲ್ಲಿ ಮಾಡ್ತಾನೆ ಅಂತ ಅದ್ರ ಬಗ್ಗೆ ಇದೆ. ಮೇಲ್ಭಾಗದಲ್ಲಿ ಮಕ್ಕಳು ಸ್ಕೂಲ್ಗೆ ಯೂನಿಫಾರ್ಮ್ ಅಲ್ಲಿ ಹಾಕಿರೋ ಹೋಗ್ತಾ ಇರುವ ಬ್ಯಾಕ್ ಟು ಸ್ಕೂಲ್ ಅಂತ ಒಂದು ಸ್ಲೋಗನ್ ಜೊತೆಗೆ ಗಣಪತಿ ಚಿತ್ರ ನೋಡ್ಬೋದು. ಕೆಳಭಾಗದಲ್ಲಿ H1N1 ಅಂತ ಒಂದು ಬಂದಾಗ ಯಾವ ರೀತಿ ಮಾಸ್ಕ್ ಹಾಕಿ ಗಣಪತಿ ಒಂದು ಮುನ್ನೆಚ್ಚರಿಕೆ ವಹಿಸ್ಕೊಳ್ಳಿ ಅಂತ ಎಚ್ಚರಿಕೆ ಸಂದೇಶ ನೀಡ್ತಾ ಇದ್ದಾನೆ. ಅದರ ನಂತರದಲ್ಲಿ ಸ್ವಾತಿ ಪತ್ರಿಕೆಯಲ್ಲಿ ಗಣಪತಿ ಅಧ್ಯಯನ ಮಾಡುತ್ತಿರುವ ಚಿತ್ರ ಆಕರ್ಷಕವಾಗಿದೆ. ಜೊತೆಗೆ ಪಕ್ಕದಲ್ಲಿ ಒಂದು ವ್ಯಂಗ್ಯ ಚಿತ್ರಗಳನ್ನ ಕೂಡ ನೋಡ್ಬೋದು. ಹಾಗೇನೆ ಮತ್ತೊಂದು ಮರಳಿನ ಮೂಲಕ ಗಣಪತಿ ಚಿತ್ರ ಮಾಡ್ತಿರೋದು ನೋಡ್ಬೋದು. ಮೇಲ್ಭಾಗದಲ್ಲಿ ಬೇರೆ ಬೇರೆ ಭಾಷೆಗಳ ಈನಾಡು ಪತ್ರಿಕೆಯಲ್ಲಿ ಬಂದಿರೋ ಒಂದು ಗಣಪತಿಯನ್ನ, ಅದರ ನಂತರದಲ್ಲಿ ಕನ್ನಡದಲ್ಲಿ ಇರುವುದು, ಜೊತೆಗೆ ಬೇರೆ ಈನಾಡು ಪತ್ರಿಕೆಯಲ್ಲಿ ವ್ಯಂಗ್ಯ ಚಿತ್ರ. ಮೇಲ್ಗಡೆ ನೋಡಿ ಆಕರ್ಷಕವಾಗಿದೆ, ಯಾಕಂದ್ರೆ ಒಂದು ತೆಂಗಿನ ಗೊದಮಟ್ಟೆ ಅಂತ ಹೇಳ್ತಾರಲ್ಲ, ತೆಂಗಿನ ಮಟ್ಟೆಗಳಿಂದ ಮಾಡಿರೋ ಗಣಪತಿ ನೋಡಿ ಎಷ್ಟೊಂದು ವಿಚಿತ್ರ ಅನ್ಸ್ಬೋದು. ಅದನ್ನು ಕೂಡ ನಾವು ಅಂದ್ರೆ ನಾವು ಕಲಾವಿದನ ಕಲ್ಪನೆಯಲ್ಲಿ ಗಣಪತಿ ತನ್ನ ಒಂದು ಮೂರ್ತ ರೂಪ ಕೊಂಡ್ಕೊಳ್ತಾ ಬರ್ತಾ ಇದ್ದಾರೆ. ಈ ಕಡೆ ನೋಡಿದ್ರೆ ನೋಟಿನ ಮೂಲಕ ಅಂದ್ರೆ ಭಕ್ತಾದಿಗಳು ಇದರೇ ಅಂತಾನೆ ಸಾಕ್ಷಿ, ಯಾಕಂದ್ರೆ ನೋಟಿನ ಮೂಲಕನೇ ಮಾಡಿ ಇವನು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಂತರದಲ್ಲಿ ಗಣಪತಿ ಇನ್ನಮಲ್ಲ ಅದನ್ನೇ ಈ ನೀವು ಗಣೇಶ ಅಂದ್ರೆ ಸೈಕಲ್ ಅಂದ್ರೆ ಪರಿಸರ ಯುಕ್ತ ಅಂದ್ರೆ ಬಸ್ ತರ ಪೆಟ್ರೋಲ್ ತರ ಎಲ್ಲ ಏರಿದ್ಮೇಲೆ ಪರಿಸರ ಮುಕ್ತ ಗಣಪತಿಯನ್ನ ಸೈಕಲ್ ಹೋಗ್ತಾರೆ ಗಣಪತಿ ಚಿತ್ರ ನೋಡ್ಬೋದು. ನೋಡಿ ಪರಂಗಿ ಹಣ್ಣಿನಲ್ಲಿ ಒಂದು ಗಣಪತಿ ಚಿತ್ರ ಆಕರ್ಷಕ ಪ್ರಕೃತಿಯ ಒಂದು ವೈಚಿತ್ರ್ಯ ಇದೆ. ಅದರ ನಂತರ ಒಂದು ಕೆಳಭಾಗದಲ್ಲಿ ನೋಡ್ಬೋದು ನೀವು ಕೌನ್ ಬನೆಗ ಕರಡುಪತಿ ಅಂತ ಅಮಿತಾಬ್ ಬಚ್ಚನ್ ರವರು ಗಣಪತಿಯೇ ಕೂತ್ಕೊಂಡು ಅದು ಒಂದು ಸಂದರ್ಶನ ಮಾಡ್ತಾ ಇರೋದು, ಕ್ವಶನ್ ಕೇಳ್ತಾ ಇರೋದು ಚಿತ್ರ ಆಕರ್ಷಕವಾಗಿದೆ. ಮದುವೆಯ ಕರೆಯಲೆ ನಿಮ್ಮ ಮನೆಗೆ ಸುಮಾರು ಬರ್ತವೆ, ಅದನ್ನ ನೀವು ಕಸ್ಬಿಟ್ಟಿಗೆ ಹಾಕ್ಬಿಡ್ತೀರಿ ಮದುವೆ ಆದ್ಮೇಲೆ. ದಯವಿಟ್ಟು ಇನ್ಮೇಲೆ ಮಾಡ್ಬೇಡಿ ಆತರ. ನನಗೆ ತಂದು ಕೊಟ್ಟರೆ ನಾನು ಅಡ್ರೆಸ್ ಹೇಳಿದೀನಿ, ಅದು ಕೊಟ್ರೆ ನಾನು ಒಂದಷ್ಟು ಜತನವಾಗಿ
ಸಂಗ್ರಹ ಮಾಡಿ ಮತ್ತಷ್ಟು ಮದುವೆ ಕರಾವಳಿ ಇನ್ವಿಟೇಷನ್ ಗಣಪತಿಗಳನ್ನ ನಾನು ಕೂಡ ಈಗಾಗಲೇ 1000 ಹತ್ರ ಹೋಗ್ತಾ ಇದೆ. ಅದನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದೀನಿ. ಕೆಲವು ಈ ಗಣಪತಿಯನ್ನ ಹೈದರಾಬಾದಿಂದನೂ ಕೂಡ ಇನ್ವಿಟೇಷನ್ ಕೊಟ್ಟಿದ್ದಾರೆ. ನಾನು ಯಾವಾಗ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಮದ್ದು ಎಷ್ಟೋ ಹಾಳು ಮಾಡಿದೆ ಅಂತ ಹೇಳ್ತಾರೆ. ದೇವಸ್ಥಾನಗಳಲ್ಲಿ ಕೂಡ ಹೇಳಿ ಒಂದೊಂದು ಇನ್ವಿಟೇಷನ್ ಕೊಡಾಗ ನಾನು ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅಷ್ಟೇ. ನೀವು ನೋಡ್ತಾ ಇರ್ಬೋದು, ನಂತರದಲ್ಲಿ ರಾಜ್ಯದ ಜ್ಞಾನಶಂಕರ ಆಗಿರ್ಬೋದು, ಅಂದ್ರೆ ಬೆನಕ ಗಣಪನಾಗುವ ತನಕ ಅಂತ ಒಂದು ಲೇಖನ, ಮುಂಬೈಯಲ್ಲಿ ಸಿಂ ಗಣೇಶ ಅಂತ ಬರ್ತಾ ಇದೆ. ನಂತರದಲ್ಲಿ ಹೆಚ್ಚು ನೇನು ಬಂದಾಗ ತದನಂತರದಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ಬರುವ ಗಣಪತಿ ಚಿತ್ರಗಳನ್ನ ಒಟ್ಟಾರೆ ನೋಡಬಹುದಾಗಿದೆ. ಅಲ್ಲಿ ಮಾಸ ಪತ್ರಿಕೆ ಆಗಿರ್ಬೋದು, ವಾರ ಪತ್ರಿಕೆ ಆಗಿರ್ಬೋದು, ಪ್ರತಿಯೊಂದು ಪತ್ರಿಕೆಗಳಲ್ಲೂ ಕೂಡ ಗಣಪತಿಯ ಒಂದು ಚಿತ್ರಣ ನಾವು ನೋಡಬಹುದಾಗಿದೆ. ಧಾರ್ಮಿಕ ವಾಣಿ ಅಂತ ಬರುತ್ತೆ, ಎಲ್ಲದರಲ್ಲೂ ಕೂಡ ಗಣಪತಿಯ ಚಿತ್ರ ಒಳಪುಟದಲ್ಲಿ ಲೇಖನಗಳು ಕೂಡ ಇದೆ. ನವ್ಯ ಅಂತ ಒಂದು ಪತ್ರಿಕೆ, ತಾರಾದರ್ಶಿನಿ ಅಂತ. ಅಂದ್ರೆ ನಾನು ಕನ್ನಡದಲ್ಲಿ ಅಲ್ದಾನೆ ಮೊದಲೇ ಹೇಳದ್ನಲ್ಲ, ಅದರ ಬೇರೆ ಬೇರೆ ಭಾಷೆಗಳಲ್ಲಿರುವ ಒಂದು ಗಣಪತಿಯ ವಾರ ಪತ್ರಿಕೆಗಳನ್ನ ಕೂಡ ತಗೊಳ್ಕೋತಾ ಇದ್ದೀನಿ. ಗಾಡ್ ಬಾಯ್ ಮೈ ಲಾರ್ಡ್ ಅಂತ ಇದೆ, ಅಂದ್ರೆ ಗಣಪತಿಯನ್ನ ವಿಸರ್ಜನೆ ಮಾಡ್ತಿರೋ ಚಿತ್ರ ಕೆರೆಯಲ್ಲಿ. ಜ್ಞಾನಶಂಕರ, ಜ್ಯೋತಿಷರಂಗ, ಧಾರ್ಮಿಕ ವಾಣಿ, ಆತರ ಬೇರೆ ಬೇರೆ ಪತ್ರಿಕೆಯಲ್ಲಿ ಭಾಷೆಯಲ್ಲಿರುವ ಗಣಪತಿಗಳನ್ನ ನಾವು ಕೂಡ ನೋಡಬಹುದಾಗಿದೆ. ಸಾಪ್ತಾಹಿಕ, ಸಂಯುಕ್ತ ಕರ್ನಾಟಕದ ಸಾಪ್ತಾಹಿಕ ಸೌರಭದಲ್ಲಿ ವಿಶ್ವವಾಯಿ ವಿನಾಯಕನ ಚಿತ್ರವನ್ನು ಕೂಡ ನೋಡಬಹುದಾಗಿದೆ. ಧಾರ್ಮಿಕ ವಾಣಿಯಲ್ಲೂ ಕೂಡ ಒಂದು ವಿವರವಾಗಿ ಲೇಖನ ಇದೆ. ಪ್ರಾತಿನಿಧಿಕವಾಗಿ ಇಲ್ಲಿ ಒಂದು ಇಟ್ಟಿದ್ದೇನೆ. ಇಲ್ಲಿ ಕೆಲವು ಪತ್ರಿಕೆಗಳು ನಿಂತು ಹೋಗಿದೆ, ಆದ್ರೂ ಕೂಡ ಆ ಪತ್ರಿಕೆಯಲ್ಲಿ ಯಾವಾಗಲೂ ಸಂಗ್ರಹ ಮಾಡಿದ ಪತ್ರಿಕೆಗಳು ಈಗಲೂ ಕೂಡ ಜತನವಾಗಿ ಇರೋದ್ರಿಂದ ಸಂಗ್ರಹ ಒಂದಕ್ಕೆ ತೂಕ ಮೌಲ್ಯ ಬಂದಿದೆ ಅಂತ ಹೇಳ್ಬೋದು. ಇದು ನಾನು ಆರ್ಟಿಕಲ್ ಬರೆದಿರೋದು. ಗಣಪತಿ, ಈ ವರ್ಷ ಗಣಪತಿಯ ಹಬ್ಬದಿಂದ ಬರೆದಿರೋ ಲೇಖನ. ಕಲಾವಿದರ ಕಲ್ಪನೆಯಲ್ಲಿ ಗಣಪನ ಬಹುರೂಪ ಅಂತ ಬರೆದಿದ್ದೆ. ಜ್ಯೋತಿಷರಂಗ, ಕರ್ಮವೀರ, ಸ್ವಾತಿ ಮುಂತಾದ ಪತ್ರಿಕೆಗಳಲ್ಲಿ ಬಂದಿರುವ ಗಣಪತಿಯ ಒಂದು ಚಿತ್ರವನ್ನು ನೋಡಬಹುದಾಗಿದೆ. ಮೇಲ್ಭಾಗದಲ್ಲಿ ಶುದ್ಧ ವೆಜಿಟೇಬಲ್ ನಿಂದ ಮಾಡಿದ ಗಣಪತಿಯನ್ನು ನೋಡಬಹುದಾಗಿದೆ. ಎಲ್ಲಾ ತರಕಾರಿಗಳನ್ನ ಬಳಸಿ ಕಲಾವಿದನ ಕಲ್ಪನೆಯಲ್ಲಿ ಅರಳಿದವು. ಅದರ ಕೆಳಭಾಗದಲ್ಲಿ ಒಬ್ಬ ಪ್ರಖ್ಯಾತ ವ್ಯಂಗ್ಯ ಚಿತ್ರಗಾರ ಬರೆದಿರುವ ಒಂದು ಗಣಪತಿ, ಒಂದು ಮುದ್ದು ಪುಟಾಣಿಯ ಜೊತೆಯಲ್ಲಿ ಆನಂದವಾಗಿ ಕಾಲ ಕಳೆಯುತ್ತಿರುವ ಚಿತ್ರ. ಅದರ ಕೆಳಭಾಗದಲ್ಲಿ ತಾವರೆಯ ಒಂದು ಹೂವಿನ ಮಧ್ಯದಲ್ಲಿ ಇರುವ ಗಣಪತಿ, ಜೊತೆಗೆ ಎಡಭಾಗ ಪಕ್ಕದಲ್ಲಿ ಅರಳಿ ಮರದ ಎಲೆಗಳಿಂದ ಮಾಡಿರುವ ಗಣಪತಿಯನ್ನು ಕೂಡ ನೋಡಬಹುದಾಗಿದೆ. ನಮ್ಮ ಜೀವನದಲ್ಲಿ ಯೋಗ, ಧ್ಯಾನ ಎಷ್ಟು ಮುಖ್ಯ ಎನ್ನುವಂತೆ ಸಂಗೀತದಲ್ಲಿ ಒಂದು ತಲ್ಲೀನರಾಗಿರುವ ಗಣಪತಿಯ ಚಿತ್ರವನ್ನು ಕೂಡ ಸುಧದಲ್ಲಿ ನೋಡಬಹುದಾಗಿದೆ. ಅದರ ಕೆಳಭಾಗದಲ್ಲಿ ಮುಂಬೈಯಲ್ಲಿ ಸಾರ್ವಜನಿಕವಾಗಿ ಗಣೇಶೋತ್ಸವ ಜೋರಾಗಿ ಮಾಡ್ತಾರೆ, ಆ ಒಂದು ಜಾಗೃತಿ ಮೂಡಿಸುವ ಲೇಖನವನ್ನ ಕೂಡ ನಾವು, ಚಿತ್ರವನ್ನ ಕೂಡ, ಅಂದ್ರೆ ಹನುಮಂತ ತನ್ನ ಭುಜದ ಮೇಲೆ ಗಣಪತಿಯನ್ನ ಕೂರಿಸಿಕೊಂಡಿರುವ ಚಿತ್ರ ಮುಂಬೈಯಲ್ಲಿ ಕಣ್ಮನ ಸೆಳೆಯುತ್ತೆ. ಈ ಗಣಪತಿಯ ಉತ್ಸವಕ್ಕೆ ಮೂಲ ಪೂರಕದ ಒಂದು ಅವ್ರನ್ನ ಚಿತ್ರವನ್ನು ನಾವು ಕೂಡ ನೋಡಬಹುದಾಗಿದೆ. ನಾಡಲ್ಲೇ ಖ್ಯಾತಿ ಚಬ್ಬಿಯ ಚೌತಿ ಅಂತ ಒಂದು ಲೇಖನ ಇದೆ. ಬೇರೆ ಭಾಷೆಯಲ್ಲಿ ಬಂದಿರುವ ಒಂದು ಚಿತ್ರ, ಅಂದ್ರೆ ತರಕಾರಿಗಳ ಮುಖಾಂತರ ಗಣಪತಿಯ ಚಿತ್ರವನ್ನ ಮಾಡಿದ್ದಾರೆ. ಮಾರುಕಟ್ಟೆಯ ಚಿತ್ರಣವನ್ನು ಕೂಡ ನೋಡಬಹುದು. ಹಬ್ಬ ಬಂದಾಗ ಯಾವ ತರ ತಯಾರಿ ಆಗುತ್ತೆ ಆ ತರ ಚಿತ್ರ.
ಕೆಳಭಾಗದಲ್ಲಿ ಕಲಾವಿದರು ಒಂದು ಅಂತಿಮ ರೂಪ ಕೊಡ್ತಾ ಇದ್ದಾರೆ. ಅಂದ್ರೆ ಮೊಬೈಲ್ ಟ್ಯಾಂಕರ್ ಮುಖಾಂತರ ಒಂದು ಜಾಗೃತಿ ಮೂಡಿಸುವ ಚಿತ್ರ ಇದೆ. ಅಂದ್ರೆ ಈಗ ಒಂದು ಕಡೆ ನಿಗದಿತ ಸ್ಥಳದಲ್ಲಿ ವಿಸರ್ಜನೆಗೆ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ, ಮೈಸೂರು ನಗರ ಪಾಲಿಕೆ ಅಥವಾ ಬೇರೆ ಬೇರೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ. ಅಲ್ಲೇನೆ ನಾವು ವಿಸರ್ಜನೆ ಮಾಡೋಣ. ದಿಲೀಪ್ ಬ್ಯಾನರ್ಜಿಯವರ ಒಂದು ಚಿತ್ರ ಇದು, ಆಕರ್ಷಕವಾಗಿದೆ. ಮೇಲ್ಭಾಗದಲ್ಲಿ ಸ್ವಾತಿ ಪತ್ರಿಕೆಯಲ್ಲಿರುವ ಸರ್ವಾಂಗ ಸುಂದರ ಗಣಪ ವರ್ಣರಂಜಿತವಾಗಿದೆ. ಕಲಾವಿದ ಕೇವಲ ಮಣ್ಣಿನಲ್ಲಿ ಅಲ್ಲದೇ ಕಾರ್ಪೆಟ್ ರಂಗೋಲಿ ಕೂಡ ಪ್ರಸಿದ್ಧಿ ಆಗ್ತಾ ಇದೆ. ಈ ರೀತಿ ಕಲಾವಿದ ಎಲ್ಲಾ ಕಡೆ ಬಳಕೆಯಲ್ಲೂ ಒಂದು ಆಕರ್ಷಕವಾಗಿ ಬರ್ತಾ ಇದೆ. ಲಾಸ್ಟ್ ಬಾಯಿ ಕಂಪ್ಯೂಟರ್ ಈ ಗಣಪತಿನೂ ಕೂಡ ಮೇಲ್ಭಾಗದಲ್ಲಿ ನೋಡಬಹುದಾಗಿದೆ. ಇಲ್ಲೊಂದು ಲಿಂಗವನ್ನ ತಬ್ಬಿಕೊಂಡಿರುವ ಗಣೇಶನ ಚಿತ್ರವನ್ನ ನೋಡಬಹುದಾಗಿದೆ ಕಸ್ತೂರಿ ಮಾಸಪತ್ರಿಕೆಯಲ್ಲಿ. ತೆಂಗಿನಕಾಯಿಯಲ್ಲಿ ಅರಳಿದ ಗಣಪತಿ, ಸ್ವಾತಿ ಪತ್ರಿಕೆಯಲ್ಲಿರುವ ಗಣಪತಿ. ಅದರ ಕೆಳಭಾಗದಲ್ಲಿ ಗೌರಿಯ ತೊಡೆಯ ಮೇಲೆ ಗಣಪತಿಯ ಒಂದು, ಇವತ್ತು ಗೌರಿ ಹಬ್ಬ, ಗೌರಿಯ ತೊಡೆಯ ಮೇಲೆ ಆಕರ್ಷಕವಾಗಿ ಕುಳಿತಿರುವ ಒಂದು ಚಿತ್ರವನ್ನು ಕೂಡ ನೋಡಬಹುದಾಗಿದೆ. ಕೆಳಭಾಗದಲ್ಲಿ ಕಲಾವಿದ ಒಂದು ಶಿವಾಜಿ ಗಣಪನನ್ನ ಮಾಡಿ ಅಂತಿಮ ರೂಪ ಕೊಡ್ತಾ ಇದ್ದಾನೆ. ಅದರ ಎಡಭಾಗದಲ್ಲಿ ವ್ಯಂಗ್ಯ ಚಿತ್ರ, ಬೇರೆ ಭಾಷೆಯ ವ್ಯಂಗ್ಯ ಚಿತ್ರದಲ್ಲಿ ಗಣಪತಿ ಯಾವ ರೀತಿ ಅರಳಿದಾನೆ ಅಂತ ನೋಡಬಹುದಾಗಿದೆ. ಅದರ ಮೇಲ್ಭಾಗದಲ್ಲಿ ಚಿತ್ರಗಳು ಅಂತಿಮವಾಗಿ ಗಣಪತಿ ವಿಸರ್ಜನೆ ಮಾಡಿದ ನಂತರ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಮೇಲ್ಭಾಗದಲ್ಲಿ ಕಾಣಿಸ್ತಾ ಇದೆ ನಮ್ಗೆ. ಅದರ ಮೇಲ್ಭಾಗದಲ್ಲಿ ನೋಡಿ, ಶಿವ ಮತ್ತು ಗಣಪತಿಯ ಚಿತ್ರ ಆಕರ್ಷಕವಾಗಿದೆ. ಎಲ್ರಿಗೂ ಹರ್ಷಿ ಮುಂದಿನ ವರ್ಷಕ್ಕೆ ಬರುತ್ತೇನೆ ಅಂತ ಒಂದು ಟಾಟಾ ಅಂತ ಹೇಳುವ ಚಿತ್ರ ಚೆನ್ನಾಗಿ ಬಂದಿದೆ ಅದು.